ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸ ಹರಿವಂಶದಲ್ಲಿ ಹೇಳಿದಂತೆ ಧನ್ಯಾಶ್ಚರ್ಯ ಉಪಾಖ್ಯಾನದ ಬಗ್ಗೆ ನಾವು ನೋಡಿದ್ವಿ. ದುರ್ಯೋಧನನ ಯಾಗದಲ್ಲಿ ಪಾಲ್ಗೊಳ್ಳಿಕ್ಕಾಗಿ ಬಂದಿರತಕ್ಕಂಥ ರಾಜರೆಲ್ಲರೂ ಕೃಷ್ಣನ ವೈಭವೋಪೇತವಾದಂತಹ ರಾಜಧಾನಿ ದ್ವಾರಕೆ ಅದರ ಸೊಬಗನ್ನೊಮ್ಮೆ ನೋಡಬೇಕು ಅನ್ನೋ ದೃಷ್ಟಿಯಿಂದ ಕೃಷ್ಣನಿಗೆ ಹೇಳಿ ಕಳಿಸಿದ್ರು, ನಾವು ದ್ವಾರಕೆಗೆ ಬರ್ತೀವಿ ಅಂತ ಹೇಳಿ. ಆ ಪ್ರಕಾರ ಬಂದರು. ಕೃಷ್ಣ ಅವರೆಲ್ಲರನ್ನು ಸತ್ಕರಿಸಿದ. ಆ ದ್ವಾರಕಾ ನಗರದಲ್ಲಿ ಸಕಲ ರಾಜರು, ಕೌರವಾದಿಗಳು, ಪಾಂಡವಾದಿಗಳು ಎಲ್ಲ ರಾಜರು ಸೇರಿದ್ದಾಗ ಅಲ್ಲಿಗೆ ಬಂದಂಥ ನಾರದ ಆ ಕೃಷ್ಣನ ಕುರಿತು ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂತ ಹೇಳಿದ. ಆಗ ಕೃಷ್ಣ ನಾನು ಧನ್ಯ, ಆಶ್ಚರ್ಯ ದಕ್ಷಿಣೆಗಳ ಜೊತೆಗೆ ಅಂತ ಉತ್ತರ ಹೇಳಿದ. ನಾರದರು ಆ ಉತ್ತರವನ್ನು ಕೇಳಿ ನನ್ನ ಪ್ರಶ್ನೆಗೆ, ನನ್ನ ಜಿಜ್ಞಾಸೆಗೆ ಉತ್ತರ ಸಿಕ್ಕಿದೆ, ನಾನಿನ್ನ ತೆರಳುತ್ತೇನೆ ಅಂತ ಹೇಳಿದ್ರು. ಆಗ ಎಲ್ಲ ರಾಜರು ಇದು ನಿಗೂಢವಾದಂತಹ ಮಾತುಕತೆಯಾಗಿದೆ, ಒಗಟಿನಂತಹ ಮಾತಿದೆ, ಇದರ ಅರ್ಥವೇನು ಎಂಬುದಾಗಿ ನೀವು ನಮಗೆ ವಿವರಿಸಿ ಹೇಳಿ ಅಂತ ಕೇಳಿದಾಗ ಕೃಷ್ಣ ನಾರದರ ಕಡೆಗೆ ಕೈ ತೋರಿಸಿದ. ನಾರದರು ತಮ್ಮ ಜಿಜ್ಞಾಸೆಯನ್ನು ಹೇಳಿದರು. ಮೊದಲು ಆಮೆಯನ್ನ ಭೇಟಿಯಾದರು, ಆಮೇಲೆ ಗಂಗಾ ನದಿಯನ್ನ, ಮುಂದೆ ಪರ್ವತಗಳನ್ನ, ಆ ಬಳಿಕ ಚತುರ್ಮುಖ ಬ್ರಹ್ಮನನ್ನ, ಮುಂದೆ ವೇದಗಳನ್ನ, ಹೀಗೆ ಎಲ್ಲ ಕಡೆ ಅವರು ಅನ್ವೇಷಣೆ ಮಾಡಿದರು. ಆ ಎಲ್ಲವೂ ಕೂಡ ನಾವು ಧನ್ಯರೂ ಅಲ್ಲ, ನಾವು ಆಶ್ಚರ್ಯರೂ ಅಲ್ಲ, ನಿಜವಾಗಿ ಧನ್ಯನಾದವನು ಅಂದ್ರೆ ಭಗವಂತನ ಅಂತ ಹರಿ ಎಂಬುದಾಗಿ ಅವನ ಕಡೆ ಕೈ ತೋರಿಸಿದ್ರು. ಹೀಗೆ ಭಗವಂತನ ಸರ್ವಶ್ರೇಷ್ಠತೆಯನ್ನು ಅವರೆಲ್ಲರ ಮುಂದೆ ಸ್ಥಾಪನೆ ಮಾಡಿ ನಾರದರು ತಮ್ಮ ಲೋಕಕ್ಕೆ ತೆರಳಿದರು ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 111ನೇ ಅಧ್ಯಾಯ ಮುಕ್ತಾಯ ಆಗಿತ್ತು. ಈಗ ಇವತ್ತು ನಾವು ಅದೇ ಧನ್ಯಾಶ್ಚರ್ಯ ಉಪಾಖ್ಯಾನದ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ವಿವರಣೆಯನ್ನು ನೋಡಬೇಕು. ಯಾಕಂದ್ರೆ ಹರಿವಂಶದಲ್ಲಿ ಏನು ವಿವರಣೆ ಬಂದಿತ್ತು ಆ ವಿವರಣೆ ನಮ್ಗೆ ಸಾಕಾಗಲಿಲ್ಲ. ಪರ್ವತಗಳು ಅಂದ್ರೆ ಯಾವುದು, ನದಿ ಅಂದ್ರೆ ಯಾವುದು, ನದಿ ಅಂದ್ರೆ ನಮ್ಗೆ ಗೊತ್ತಾಯ್ತು ಗಂಗಾ ನದಿ ಅಂತ ಹೇಳಿ, ಆದ್ರೆ ಪರ್ವತ ಅಂದ್ರೆ ಯಾವುದು, ಆ ಕೂರ್ಮ ಯಾರು ಇತ್ಯಾದಿ ಸಂಗತಿಗಳು ನಮಗೆ ನಿಶ್ಚಯ ಆಗಲಿಲ್ಲ. ಅದಕ್ಕಾಗಿ ಆ ಎಲ್ಲ ಸಂಗತಿಗಳನ್ನು ಸ್ಪಷ್ಟಪಡಿಸ್ಕೊಳ್ಳೋದಕ್ಕಾಗಿ ನಾವು ತಾತ್ಪರ್ಯ ನಿರ್ಣಯದ ಕಡೆ ಗಮನ ಹರಿಸಬೇಕು. ತಾತ್ಪರ್ಯ ನಿರ್ಣಯದಲ್ಲಿ ಹೀಗೆ ಸಂಗತಿಗಳನ್ನ ನಾವು ನೋಡ್ತೀವಿ. ಮೊದಲು ನಾರದ ಭೇಟಿಯಾಗಿದ್ದು ಗಂಗಾ ನದಿ ತೀರದಲ್ಲಿದ್ದಂತಹ ಒಂದು ಆಮೆಯನ್ನ. ಆ ಆಮೆ ಯಾರು ಅಂತಂದ್ರೆ, ಕೆಲವರು ವ್ಯಾಖ್ಯಾನಕಾರರು ಹೇಳುವಂತೆ ಚಂದ್ರನ ಮಗನಾದಂತಹ ಬುಧ, ಆ ಬುಧ ತಾಯಿಯ ಶಾಪದಿಂದ ಕೂರ್ಮನಾಗಿದ್ದ ಎಂಬುದಾಗಿ ಕೆಲವರು ಹೇಳ್ತಾರೆ. ಆದ್ರೆ ಅಷ್ಟು ಅದು ಸರಿಯಾಗಿ ಕಾಣೋದಿಲ್ಲ. ಇನ್ನು ಕೂರ್ಮ ಅಂದ್ರೆ ಯಾರಂತ ತಿಳ್ಕೋಬೇಕಾಗೋದ್ರೆ ಅಂದ್ರೆ, ಪುಷ್ಕರ ಎಂದು ಹೇಳ್ತೀನಿ ಒಬ್ಬ ದೇವತೆ, ಒಬ್ಬ ಕೆಳ ಹಂತದಲ್ಲಿರುವಂತ ಒಬ್ಬ ದೇವತೆ. ಆ ದೇವತೆ ಗಂಗಾ ನದಿ ಮತ್ತು ವರುಣನ ಮಗನಾಗಿದ್ದ. ಹಾಗಾಗಿ ಅವನೇನ್ ಮಾಡಿದ ಅಂತಂದ್ರೆ, ಮೊದಲು ನಾರದನಿಗೂ ಆ ಕೂರ್ಮನಿಗೂ ಭೇಟಿಯಾಗಿತ್ತು. ಆ ಕೂರ್ಮ ಅನೇಕ ಯೋಜನದಷ್ಟು ವಿಸ್ತಾರವಾದ ಶರೀರ ಉಳ್ಳದ್ದಾಗಿತ್ತು ಅಂತ ನಾವು ನೋಡಿದ್ವಿ. ಆ ಪುಷ್ಕರ ಒಬ್ಬ ಕರ್ಮ ದೇವತೆ, ಅವನು ವರುಣನ ಮಗ. ಅವನ ತಂದೆಯಾದಂತಹ ವರುಣ ಒಮ್ಮೆ ಕಪ್ಪೆಯ ರೂಪದಿಂದ ಭಗವಂತನನ್ನ ಸ್ತೋತ್ರ ಮಾಡಿದ್ದ. ಈ ಅವನ ಮಗನಾದಂತಹ ಈ ಕೂರ್ಮ ಏನಿದ್ದಾನೆ, ಈತ ಕೂರ್ಮದ ರೂಪದಿಂದ ತಾನೂ ಕೂಡ ಒಂದು ಆಮೆಯ ರೂಪವನ್ನು ತಾಳಿ ಕೂರ್ಮ ರೂಪಿಯಾದಂತಹ ಭಗವಂತನನ್ನ ಸ್ತೋತ್ರ ಮಾಡಿದ್ದ. ತನ್ನ ತಾಯಿಯಾದಂತಹ ಗಂಗಾ ನದಿಯ ಉತ್ಸಂಗದಲ್ಲಿ, ಆಕೆಯ ಮಡಿಲಲ್ಲಿ ಅಂದ್ರೆ ಆ ತೀರದಲ್ಲಿ ಆತ ವಿಹಾರ ಮಾಡ್ತಿದ್ದ ಆ ಕೂರ್ಮ. ಅದನ್ನ ನಾವು ನೋಡಿದ್ವಿ. ಇವರೆಲ್ಲರ ತಾರತಮ್ಯವನ್ನು ತಿಳ್ಕೊಳ್ಬೇಕು. ಹರಿಕಥಾಮೃತಸಾರದಲ್ಲಿ ಇತ್ಯಾದಿಗಳಲ್ಲಿ ಬಂದಿರುವಂತಹ ತಾರತಮ್ಯ ಮತ್ತು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ತಾರತಮ್ಯದ ಅನುಸಾರವಾಗಿ ಇವರು ಯಾವ್ಯಾವ ದೇವತೆಗಳು ಎಲ್ಲೆಲ್ಲಿ ಬಂದಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಗಂಗಾ ದೇವಿಯ ಕಕ್ಷ 20ನೇ ಕಕ್ಷ. 20ನೇ ಕಕ್ಷದಲ್ಲಿ ಗಂಗಾದೇವಿ ಬರುವಂಥದ್ದು. ಆ ಗಂಗಾದೇವಿಯ ನಂತರ ಇನ್ನು ಕೆಳಗಿನ ಕಕ್ಷಾದಲ್ಲಿ ಬರುವಂಥವಳು ಅಗ್ನಿಯ ಪತ್ನಿ ಆದಂತಹ ಸ್ವಾಹ. ಅದಾದ್ಮೇಲೆ ಬರುವಂಥವನು ಬುಧ. ಅದಾದ್ಮೇಲೆ ಬರುವಂಥವಳು ಅಶ್ವಿನಿ ದೇವತೆಗಳ ಪತ್ನಿ ಆದಂತಹ ಉಷಾದೇವಿ. ಅದಾದ್ಮೇಲೆ ಬರುವಂಥವನು ಈ ಪುಷ್ಕರ, ಇವನೊಬ್ಬ ಕರ್ಮ ದೇವತೆ. ಹಾಗಾಗಿ ನಾರದರಿಗೆ ಮೊದಲು ಭೇಟಿಯಾದಂಥವನು ಈ ಕೂರ್ಮ. ನಾರದರಿಗೆ ಆ ಕೂರ್ಮ ಭೇಟಿಯಾದಾಗ ಆ ನಾರದರು ಆತನನ್ನ ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂತಂದ್ರು. ಆಗ ಅವನೇನ್ ಮಾಡಿದ ಅಂತಂದ್ರೆ, ನಾನು ಆಶ್ಚರ್ಯ ಅಲ್ಲ, ನಾನು ಧನ್ಯನೂ ಅಲ್ಲ,
ನನಗೆಲ್ಲರಿಗೂ ನಮ್ಮಂಥ ಅನೇಕ ಜಲಚರಗಳಿಗೆ ಆಶ್ರಯ ಕೊಟ್ಟಿರುವಂತಹ ಗಂಗಾ ನದಿ ಏನಿದೆ, ಈ ಗಂಗಾ ನದಿಯೇ ಧನ್ಯ. ಹೀಗೆ ಗಂಗಾ ನದಿಯ ಕಡೆ ಕೈ ತೋರಿಸ್ಬಿಟ್ಟೆ. ಯಾಕಂದ್ರೆ ಗಂಗಾ ನದಿ ಮಗನೇ ಆಗಿದ್ದ, ತಾಯಿ ಅಂತ ಗಂಗಾ ನದಿ ನಮ್ಗಿಂತ ಶ್ರೇಷ್ಠಳು ಎಂಬುದಾಗಿ ಹೇಳಿಬಿಟ್ಟ. ನಾರದ ಗಂಗಾ ನದಿಯ ಕಡೆ ಹೋದ, ನೀನೇ ಶ್ರೇಷ್ಠಳು ಅಂತಂದ. ಆಕೆ ನನಗಿಂತಲೂ ಶ್ರೇಷ್ಠನಾದವನು ಸಮುದ್ರ ಎಂಬುದಾಗಿ ಹೇಳಿದ್ಲು. ಯಾಕಂದ್ರೆ ನನ್ನಂಥ ಅನೇಕ ನದಿಗಳು ಸಮುದ್ರಕ್ಕೆ ಹೋಗಿ ಸೇರ್ತವೆ, ಹಾಗಾಗಿ ಸಮುದ್ರವೇ ಶ್ರೇಷ್ಠ ಅಂತ ಹೇಳಿದ್ಲು. ಅವನು ಆ ಸಮುದ್ರದ ಕಡೆ ಹೋದ. ಸಮುದ್ರ ಅಂದ್ರೆ ವರುಣನ ಕಡೆ ಹೋದ. ತಾರತಮ್ಯದ ಅನುಸಾರವಾಗಿಯೂ ಕೂಡ ಗಂಗಾ ನದಿಯ ಪತಿಯಾದವನು ವರುಣ. ಆ ವರುಣನ ಕಡೆ ನಾರದ ಹೋದಾಗ ಅವನೇನು ಹೇಳಿದ ಅಂದ್ರೆ, ಭೂದೇವಿ ನಮ್ಗಿಂತ ಉತ್ತಮಳು ಅಂತ ಹೇಳಿದ. ಆ ಭೂದೇವಿ ಯಾರು ಅದನ್ನು ಗಮನಿಸ್ಬೇಕು. ಭೂ ಅಂದ್ರೆ ಈ ಪಂಚಮಹಾಭೂತಗಳಲ್ಲಿ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಹೀಗೆ ಪಂಚಮಹಾಭೂತಗಳಲ್ಲಿ ಸೇರುವಂತಹ ಭೂದೇವಿ ಏನಿದೆ, ಈ ಭೂ ಅಂತ ಅಲ್ಲಿ ಅರ್ಥ ಮಾಡ್ಕೊಳ್ಬಾರ್ದು. ಹೊರತು ಭೂ ಅಂತಂದ್ರೆ ವರುಣ ಮೊದಲಾದವುಗಳಿಗೆ ಹಿರಿಯ ದೇವತೆಯಾದಂತಹ ಪಾರ್ವತಿ ದೇವಿ. ಪಾರ್ವತಿ ದೇವಿಯನ್ನ ಭೂಮಿ ಅನ್ನೋ ಅರ್ಥದಲ್ಲಿ ಆ ಹರಿವಂಶವನ್ನು ಕೂಡ ಹೇಳ್ತದೆ, ತಾತ್ಪರ್ಯದಲ್ಲಿ ಕೂಡ ಅದನ್ನೇ ಹೇಳ್ತದೆ. ಹಾಗಾಗಿ ಅವಳು ಉಮಾ 7ನೇ ಕಕ್ಷೆಯಲ್ಲಿ ಬರುವಂಥವಳು. ಅವಳನ್ನ ಅವನು ಸರ್ವೋತ್ತಮ, ನನಗಿಂತಲೂ ಶ್ರೇಷ್ಠಳಾದವಳು, ಅವಳೇ ಧನ್ಯಳು, ಅವಳೇ ಆಶ್ಚರ್ಯಳು ಎಂಬುದಾಗಿ ವರುಣ ಹೇಳಿದ. ಯಾಕೆಂದ್ರೆ ಪಾರ್ವತಿ ದೇವಿ ಇಂದ್ರ, ಯಮ, ವರುಣ, ಅಗ್ನಿ ಮೊದಲಾದಂತಹ ಎಲ್ಲ ದಿಕ್ಪಾಲಕ ದೇವತೆಗಳಿಗೂ ಹಿರಿಯಳಾದವಳು. ಅವಳೆಲ್ಲರಿಗೂ ತಾಯಿ ಸ್ವರೂಪದಲ್ಲಿರುವಂಥವಳು. ಹಾಗಾಗಿ ಇಂದ್ರಾಂತಾನ್ ಸರ್ವಾನ್ ದೇವತಾನ್ ದದತಿ, ಇಂದ್ರ ಮೊದಲಾದ ಎಲ್ಲ ದೇವತೆಗಳನ್ನು ಆಕೆ ಧಾರಣೆ ಮಾಡಿದವಳಾದ್ದರಿಂದ ಅವಳಿಗೆ ಧರಿತ್ರಿ ಅಂತ ಹೆಸರು. ಭೂಮಿಗೂ ಧರಿತ್ರಿ ಅಂತ ಹೆಸರಿದೆ. ಅದನ್ನು ಪಾರ್ವತಿಗೆ ಆ ಹೆಸರನ್ನು ಅನ್ವಯ ಮಾಡೋದು ಹೇಗೆ ಅಂದ್ರೆ, ಎಲ್ಲ ದೇವತೆಗಳನ್ನು ಧಾರಣೆ ಮಾಡುವುದರಿಂದ ಆಕೆಗೆ ಧರಿತ್ರಿ ಅಂತ ಹೆಸರು. ಅವಳಿಗೆ ಪೃಥ್ವಿ ಅಂತ ಕೂಡ ಹೆಸರು. ಯಾಕೆಂದ್ರೆ ಇಂದ್ರ ಮೊದಲಾದ ದೇವತೆಗಳನ್ನ ಪೋಷಣೆ ಮಾಡಿ ಅವಳಿಗೆ ಜ್ಞಾನಾದಿಗಳನ್ನು ಕೊಡುವಂಥವಳು, ಅವಳನ್ನು ಪ್ರಸಿದ್ಧರನ್ನಾಗಿ ಮಾಡುವಂಥವಳು ಅನ್ನೋ ಕಾರಣಕ್ಕಾಗಿ ಅವಳೇ ಪೃಥ್ವಿ. ಹೀಗೆ ಪಾರ್ವತಿ ದೇವಿಯೇ ಪೃಥ್ವಿ ಹೌದು, ಧರಿತ್ರಿನೂ ಹೌದು. ಅದಷ್ಟೇ ಅಲ್ಲ, ಪೃಥ್ವಿ ಧರಿತ್ರಿ ಎರಡೇ ಶಬ್ದಗಳಲ್ಲ, ಪೃಥ್ವಿಗೆ ಅನ್ವಯವಾಗುವಂಥ ಬೇರೆ ಏನು ಶಬ್ದಗಳಿವೆಯಲ್ಲ, ಆ ಎಲ್ಲ ಶಬ್ದಗಳು ಕೂಡ ಪಾರ್ವತಿ ದೇವಿಗೆ ಅನ್ವಯ ಆಗುವಂಥವು, ಧರಿತ್ರಿ ಮೊದಲಾದ ಶಬ್ದಗಳು. ಮತ್ತು ಕ್ಷಮ ಭೂಮಿಗೆ ಅನ್ವಯ ಆಗುವಂಥ ಶಬ್ದ ಇದು, ಸಹನ ಉಳ್ಳವಳಾದ್ದರಿಂದ ಅದನ್ನು ಪಾರ್ವತಿ ದೇವಿ ಕೂಡ ಅನ್ವಯ ಮಾಡಬಹುದು. ಯಾಕೆಂದ್ರೆ ಪಾರ್ವತಿ ದೇವಿ ತನ್ನ ಭಕ್ತರ ಅಪರಾಧಗಳನ್ನು ಕ್ಷಮೆ ಮಾಡುವಳಾದ್ದರಿಂದ. ಮತ್ತು ಭೂ ಅನ್ನುವ ಶಬ್ದ ಅದು ಭೂಮಿಗೆ ಪರ್ಯಾಯ ಪದವಾಗಿದೆ. ಅದನ್ನು ಪಾರ್ವತಿಗೆ ಅನ್ವಯಿಸೋದು ಹೇಗೆ ಅಂದ್ರೆ, ಭೂತಿಮತಿ ಅದ್ಭುತವಾದಂತಹ ಐಶ್ವರ್ಯವುಳ್ಳವಳಾದ್ರಿಂದ ಅವಳು ಭೂ ಎಂಬುದಾಗಿ ಕರೆಸ್ಕೋತಾಳೆ. ಜಗತ್ತಿಗೆ ಆಶ್ರಯಭೂತಳಾದವಳಾದ್ರಿಂದ ಕ್ಷಿತಿ ಎಂಬುದಾಗಿ ಕರೆಸ್ಕೋತಾಳೆ. ಕ್ಷಿತಿ ಅನ್ನೋ ಶಬ್ದ ಹೀಗೆ ಭೂಮಿಗೂ ಅನ್ವಯವಾಗುವಂಥದ್ದು ಮತ್ತು ಪಾರ್ವತಿಗೂ ಕೂಡ ಅನ್ವಯವಾಗುವಂಥದ್ದು. ಹರಿವಂಶದಲ್ಲಿ ಆ ನಾರದ ಹೇಳಿದಂಥ ಮಾತಿಗೆ, ಸಮುದ್ರ ಅಂದ್ರೆ ವರುಣ ಹೇಳಿದ ಮಾತಿನಂತೆ ನಾನು ಕ್ಷಿತಿ ತಲೆ ಸ್ಥಿತ, ಆ ಭೂಮಿಯ ಸಮೀಪಕ್ಕೆ ಹೋದೆ, ಭೂಮಿಯ ಸಮೀಪಕ್ಕೆ ಹೋದೆ, ಅವಳನ್ನೇ ನಾನು ನೀನೇ ಈ ಧನ್ಯಳು ಮತ್ತು ಆಶ್ಚರ್ಯಳು ಎಂಬುದಾಗಿ ಹೇಳಿದೆ. ಆಕೆ ನಾನು ಧನ್ಯಳಲ್ಲ, ನನಗಿಂತ ಧನ್ಯವಾದಂಥ ಮತ್ತೊಂದಿದೆ ಎಂಬುದಾಗಿ ಮೇಲೆ ತೋರಿಸಿದ್ಲು. ನಾರದನನ್ನು ಮತ್ತೆ ಮುಂದೆ ಕಳಿಸಿದ್ಲು ಅವಳು ಹರಿವಂಶದಲ್ಲಿ ನೋಡುವಂತೆ. ಯಾರನ್ನು ಮುಂದೆ ತೋರಿಸಿದ್ಲು? ಪಾರ್ವತಿಗಿಂತ ಉತ್ತಮರಾದವರು ಯಾರು ಅಂತಂದ್ರೆ ಪರ್ವತಗಳು. ಹರಿವಂಶದಲ್ಲಿ ಬರುವಂತೆ ಆ ಭೂಮಿ ನನ್ನನ್ನು ಧರಿಸಿರುವಂತಹದ್ದು ಈ ಪರ್ವತ. ಹಾಗಾಗಿ ಪರ್ವತವು ನನಗಿಂತಲೂ ಧನ್ಯ ಮತ್ತು ಶ್ರೇಷ್ಠವಾಗಿದೆ ಅಂತ ಹೇಳಿಬಿಟ್ಲು ಅಂತ ನಾವು ಅಲ್ಲಿ ನೋಡಿದ್ವಿ. ಆ ಪರ್ವತ ಅಂದ್ರೆ ಯಾರು? ಪರ್ವತ ಅಂದ್ರೆ ಈ ಬೆಟ್ಟ ಗುಡ್ಡಗಳಲ್ಲ, ಹೊರತು ಇನ್ಯಾರು ಅಂದ್ರೆ ಪಾರ್ವತಿಗಿಂತ ಮೇಲಿನ ಕಕ್ಷೆಯಲ್ಲಿರುವಂತಹ ಶಿವ ಮತ್ತು ವರುಣ, ಶಿವ ಮತ್ತು ಶೇಷ, ಗರುಡ, ಇವರು 3 ಜನ. ಗರುಡ, ಶೇಷ, ರುದ್ರ ಹೇಳ್ತಾರೆ. ಅವರು ಮೊದಲು ಬರುವಂಥವ್ರು. ಅದಾದ ನಂತರ ಬರುವಂಥವ್ರು ಗರುಡನ ಪತ್ನಿ ಸೌಪರ್ಣಿ ಮತ್ತು ವರುಣನ ಪತ್ನಿಯಾದಂತಹ ಗಂಗಾ ನದಿ. ಗರುಡ, ಶೇಷನ ಪತ್ನಿ ವಾರುಣಿ, ವರುಣ ಅಲ್ಲ. ಗರುಡ, ಶೇಷ, ರುದ್ರ ಇವರಿಬ್ಬರ ಪತ್ನಿಯಂದ್ರಾದಂತಹ ಸೌಪರ್ಣಿ ಮತ್ತು ವಾರುಣಿ ಮತ್ತು ಪಾರ್ವತಿ. ಹೀಗೆ ಇವರಿಬ್ಬರು ಗರುಡ, ಶೇಷ, ರುದ್ರರ ಪತ್ನಿಯಂದ್ರು ಅವರ ಕೆಳಗಿನ ಕಕ್ಷೆಯಲ್ಲಿ ಬರುವಂಥವ್ರು. ಹಾಗಾಗಿ ಪಾರ್ವತಿ ನಾನು ಧನ್ಯರಲ್ಲ, ನನಗಿಂತ ಮೇಲಿನ ಕಕ್ಷೆಯಲ್ಲಿರುವಂತಹ ನನಗಿಂತ ಉತ್ತಮರಾದಂತಹ ಉತ್ತಮರು. ಪರ್ವತವರು ಯಾರು ಅಂದ್ರೆ ಶಿವ, ಶೇಷ, ಗರುಡ, ಇವರು 3 ಜನ ಕೂಡ ಪರ್ವತರು ಅಂತ ಕರ್ಕೋತಾರೆ. ಯಾಕಾಗಿ ಪರ್ವತರು ಅಂತ ಕರ್ಕೋತಾರೆ ಅಂತಂದ್ರೆ ಪರವಾನ, ಪರ ಅಂದ್ರೆ ಬ್ರಹ್ಮ, ಎಲ್ಲದಕ್ಕೂ ಆದಿ ಕಾರಣವಾದಂತಹ ಪರಬ್ರಹ್ಮ ಶ್ರೀಮನ್ನಾರಾಯಣ, ಅವನನ್ನ ಯಾವಾಗಲೂ ಧ್ಯಾನಿಸುವವರು ಮತ್ತು ಅವನ ಜ್ಞಾನ ಉಳ್ಳವರಾದ್ರಿಂದ ಪರ್ವತ ಎಂಬುದಾಗಿ ಅವರಿಗೆ ಹೆಸರು. ಪರ್ವತ ಅಂದ್ರೆ ಬೆಟ್ಟ ಗುಡ್ಡ ಅಂತ ಸಾಮಾನ್ಯ ಅರ್ಥ. ಇಲ್ಲಿ ವಿಶೇಷ ಅರ್ಥದಲ್ಲಿ ಆ ಗರುಡ, ಶೇಷ, ರುದ್ರರನ್ನ ಪರ್ವತ ಅನ್ನೋ ಶಬ್ದದಿಂದ ತಗೊಳ್ಬೇಕು.
ಮತ್ತು ಅವರಿಗೆ ಅದೇ ಪರ್ವತಗಳಿಗೆ ಭೂಧರ ಅನ್ನೋ ಶಬ್ದವು ಕೂಡ ಅನ್ವಯ ಆಗ್ತದೆ. ಕಾರಣ ಏನಂತಂದ್ರೆ ಈ ಸೌಪರ್ಣಿ, ವಾರುಣಿ ಮತ್ತು ಉಮಾದೇವಿ ಏನೇನಿರ್ತಾರಲ್ಲ ಇವರು ಭೂ ಎಂಬ ಕಳ್ಸ್ಕೊತಾರೆ. ಯಾಕೆಂದ್ರೆ ಐಶ್ವರ್ಯ ಉಳ್ಳವರಾದ್ರಿಂದ. ಭೂ ಅಂದ್ರೆ ಐಶ್ವರ್ಯ ಅಂತ ಅರ್ಥ. ಐಶ್ವರ್ಯ ಉಳ್ಳವರಾದ್ರಿಂದ ಈ 3 ಜನರು ಕೂಡ ಸಾಮೂಹಿಕವಾಗಿ ಭೂ ಎಂಬುದಾಗಿ ಕಳ್ಸ್ಕೊತಾರೆ. ಅವರಿಗೆ ಪಾಲನೆ ಮಾಡುವವರಾದ್ರಿಂದ, ಅವರ ಗಂಡಂದಿರಾದ್ರಿಂದ ಗರುಡ ಶೇಷರುದ್ರಿಗೆ ಭೂಧರ ಅಂತ ಹೇಳ್ತಾರೆ. ತಾಸಾಂ ಧಾರಕಾಹ ಶಿವಾಜ್ಯಾಹ ಭೂಧರಾಹ. ಸೌಪರ್ಣಿ, ವಾರುಣಿ ಮತ್ತು ಉಮೆ ಇವರಿಗೆ ಧಾರಕರಾದವರು ಆ ಭೂಧರರು. ಹಾಗಾಗಿ ಪಾರ್ವತಿ ಮೊದಲಾದವರಿಗೆ ಪಾರ್ವತಿ ಅನ್ನೋ ಶಬ್ದವನ್ನು ನಾವು ಬಳಕೆಯಲ್ಲಿರೋದನ್ನು ನೋಡಿದೇವಲ್ಲ. ಪಾರ್ವತಿ ಅನ್ನೋ ಶಬ್ದ ಯಾಕೆ ಬಳಕೆಯಲ್ಲಿದೆ ಅಂತಂದ್ರೆ ಪರ್ವತನ ಮಗಳಾದ್ರಿಂದ ಪಾರ್ವತಿ ಅನ್ನೋದಂತೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಪರ್ವತ ಅಂದ್ರೆ ಹಿಮಾಲಯ ಪರ್ವತ. ಹಿಮಾಲಯ ಪರ್ವತನ ಮಗಳು ಅನ್ನೋ ಅರ್ಥದಲ್ಲಿ ಪಾರ್ವತಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಅದಷ್ಟೇ ಅಲ್ಲ, ಪರ್ವತನ ಪತ್ನಿ. ಪರ್ವತ ಅಂದ್ರೆ ಸ್ವಯಂ ಶಿವ, ಶಿವನ ಪತ್ನಿ ಆದ್ರಿಂದ ಕೂಡ ಆಕೆ ಪಾರ್ವತಿ. ಪಾರ್ವತಿ ಒಬ್ಬಳೇ ಅಲ್ಲ, ಹಾಗೆ ಸೌಪರ್ಣಿ ಮತ್ತು ವಾರುಣಿಯರು ಕೂಡ ಪಾರ್ವತಿ ಅನ್ಸ್ಕೋತಾರೆ. ಯಾಕೆ ಕಾರಣಕ್ಕಾಗಿ ಅಂದ್ರೆ ಅವ್ರ ಗಂಡಂದ್ರು ಪರ್ವತರಾದ್ರಿಂದ ಅವ್ರ ಹೆಂಡಂದಿರಾದ್ರಿಂದ ಇವ್ರು 3 ಜನ ಕೂಡ ಪಾರ್ವತಿಯರು ಅಂತ ಅನ್ಸ್ಕೋತಾರೆ. ಹೀಗೆ ಒಂದು ಬೇರೆ ಅರ್ಥವನ್ನು ಕೂಡ ಪಾರ್ವತಿ ಅನ್ನೋ ಶಬ್ದಕ್ಕೆ ನಾವು ಅರ್ಥವನ್ನು ನೋಡ್ಬೋದು. ಆದರೆ ಪಾರ್ವತಿ ಅನ್ನೋ ಶಬ್ದವನ್ನ ಸೌಪರ್ಣಿ ಮತ್ತು ವಾರುಣಿಯರಲ್ಲಿ ಹೆಚ್ಚಾಗಿ ಬಳಕೆ ಮಾಡಿದ್ದು ಕಂಡಿಲ್ಲ. ಕೇವಲ ಶಿವನ ಪತ್ನಿ ಅಂತ ಉಮೆಗೊಬ್ಬಳಿಗೆ ಆ ಪಾರ್ವತಿ ಅನ್ನೋ ಶಬ್ದ ಬಳಕೆಯಲ್ಲಿದೆ. ಅದು ಯಾಕೆ ಅಂದ್ರೆ ಪ್ರಸಿದ್ಧವಾದ್ರಿಂದ ಪಂಡಿತರಾದವರು ಮತ್ತು ಶಿವಪುರಾಣ ಇತ್ಯಾದಿ ಸಕಲ ಪುರಾಣಗಳಲ್ಲಿ ಪಾರ್ವತಿ ಅನ್ನೋ ಶಬ್ದದಿಂದ ಮುಖ್ಯವಾಗಿ ಹೇಳೋದು ಈ ಶಿವನ ಪತ್ನಿ ಅಂತ ಉಮೆಯನ್ನೇ. ಆದ್ರೆ ಶಾಸ್ತ್ರದ ಅನುಸಾರವಾಗಿ ಪಾರ್ವತಿಯರಂದ್ರೆ ಆ ಸೌಪರ್ಣಿ ಮತ್ತು ವಾರುಣಿಯರು ಕೂಡ ಆಗಬಹುದು. ಹೀಗೆ ಆ ಪಾರ್ವತಿ ಹರಿವಂಶದಲ್ಲಿ ಬಂದಂತೆ ಪಾರ್ವತಿ ಅಂತ ನಾವು ನೋಡಿದ್ವಿ. ಆ ಪಾರ್ವತಿ ಆ ಪರ್ವತಗಳನ್ನ ಹರಿವಂಶದಲ್ಲಿ ಬಂದ ಪಾರ್ವತಿ ಅಲ್ಲ, ಭೂದೇವಿ ಅನ್ನೋ ಶಬ್ದ ನೋಡಿದ್ವಿ. ಭೂ ಅನ್ನೋ ಶಬ್ದವನ್ನು ನೋಡಿದ್ವಿ. ಆ ಭೂದೇವಿ ಅನ್ನೋ ಶಬ್ದಕ್ಕೆ ನಾವು ಪಂಚಮಹಾಭೂತಗಳಲ್ಲಿ ಸೇರಿದ ಭೂ ಅಂತ ಅರ್ಥ ಇಟ್ಕೋಬಾರ್ದು, ಪಾರ್ವತಿ ಅಂತ ಅರ್ಥ ಇಟ್ಕೋಬೇಕು. ಪಾರ್ವತಿಯ ಕಡೆಗೆ ಆ ನಾರದ ಹೋದಾಗ ಆ ಪಾರ್ವತಿ ಅವನನ್ನ ಪರ್ವತಗಳ ಕಡೆ ಕಳಿಸಿದ್ಲು. ಪರ್ವತ ಅಂದ್ರೆ ಬೆಟ್ಟ ಗುಡ್ಡಗಳೆಲ್ಲ ಗರುಡ ಶೇಷ ರುದ್ರರು, ಅವರು ನನಗಿಂತ ಶ್ರೇಷ್ಠರು ಅಂತ ಅಲ್ಲಿ ಕಳಿಸಿಬಿಟ್ಟು ಅವನು ಅಲ್ಲಿಗೆ ಹೋದ. ಹೀಗೆ ಆ ಗರುಡ ಶೇಷರ ರುದ್ರರ ಕಡೆಗೆ ಅವನು ಹೋದ. ನೀವೇ ಧನ್ಯರು, ನೀವೇ ಆಶ್ಚರ್ಯರು ಎಂಬುದಾಗಿ ಅವರನ್ನು ಹೊಗಳಿದ. ಅವ್ರೇನ್ ಹೇಳಿದ್ರು ಅಂದ್ರೆ ನಾವು ಧನ್ಯರು ಅಲ್ಲ, ಆಶ್ಚರ್ಯರು ಅಲ್ಲ, ನಮ್ಗಿಂತಲೂ ಶ್ರೇಷ್ಠನಾದಂಥವನು ಚತುರ್ಮುಖ ಬ್ರಹ್ಮ. ಅವನು ನಮ್ಮೆಲ್ಲರಿಗೂ ಉತ್ಪಾದಕನಾಗಿದ್ದಾನೆ, ನಮ್ಮೆಲ್ಲರಿಗೂ ಕಾರಣೀಭೂತನಾದವನು ಅವನೇ ಉತ್ತಮ ಅಂತ ಅವನ ಕಡೆ ಹೋದ್ರು. ಅವನ ಕಡೆ ನಾರದನನ್ನು ಕಳಿಸಿದ್ರು. ನಾರದ ಆ ಚತುರ್ಮುಖ ಬ್ರಹ್ಮನನ್ನು ಹೋಗಿ ಸ್ತೋತ್ರ ಮಾಡಿದ. ಅದನ್ನು ಹರಿವಂಶದಲ್ಲಿ ಕೂಡ ನಾವು ನೋಡಿದ್ದೇವೆ. ಆ ಚತುರ್ಮುಖ ಬ್ರಹ್ಮನ ಕಡೆ ಹೋದ ಮೇಲೆ ಅವನೇನ್ ಹೇಳಿದ ಅಂದ್ರೆ ನಾನೂ ಕೂಡ ಉತ್ತಮ ಅಲ್ಲ, ನನಗಿಂತಲೂ ಉತ್ತಮವಾದ್ದು ಅಂದ್ರೆ ವೇದಗಳು ಅಂತ ಹೇಳ್ಬಿಟ್ಟ ಅಂತಿದೆ. ವೇದಗಳು ಅಂದ್ರೆ ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅರ್ಥವೇದ, ಅಥರ್ವವೇದ ಅಂತ 4 ವೇದಗಳೇನಿದೆಯಲ್ಲ, ಇವಷ್ಟೇ ವೇದಗಳಲ್ಲ. ಆ ವೇದಾಭಿಮಾನಿ ಅಂತ ಲಕ್ಷ್ಮೀ ದೇವತೆ ಏನಿದ್ದಾಳೆ ಅವಳು ನನಗಿಂತ ಉತ್ತಮಳು ಅಂತ ಆ ವೇದಗಳ ಕಡೆ ಅವನನ್ನ ನಾರದನನ್ನು ತಳ್ಳಿಬಿಟ್ಟ ಚತುರ್ಮುಖ ಬ್ರಹ್ಮ. ಇದನ್ನು ನಾವು ಹರಿವಂಶದಲ್ಲಿ ನೋಡಿದ್ವಿ. ಅಲ್ಲಿ ವೇದ ಅಂದ್ರೆ ಆ ವೇದಾಭಿಮಾನಿ ದೇವತೆ ಅಂತ ಲಕ್ಷ್ಮೀ ದೇವಿ ಅಂತ ಹೀಗೆ ಅರ್ಥ ಮಾಡ್ಕೋಬೇಕು. ಆಮೇಲೆ ಕಥೆ ಮುಂದುವರೆದಿತ್ತು. ಏನ್ ಕಥೆ ಮುಂದುವರೆದಿತ್ತು ಅಂತಂದ್ರೆ ಆ ವೇದಗಳ ಕಡೆ ಹೋದ ನಾರದ. ವೇದಗಳ ಕಡೆ ಹೋಗಿ ನೀವೇ ಈ ಜಗತ್ತಿಗೆ ಧಾರಕರಾದವರು, ನೀವೇ ಧನ್ಯರು, ನೀವೇ ಆಶ್ಚರ್ಯರು ಎಂಬುದಾಗಿ ಆ ವೇದಗಳನ್ನು ಹೊಗಳಿದ. ಆಗ ವೇದಗಳು ಏನ್ ಮಾಡಿದ್ವು ಅಂದ್ರೆ ನಾವು ಧನ್ಯರಲ್ಲ, ನಾವು ಆಶ್ಚರ್ಯರು ಅಲ್ಲ, ಯಜ್ಞಗಳೇ ನಿಜವಾದ ಆಶ್ಚರ್ಯ, ಯಜ್ಞಗಳೇ ನಿಜವಾದ ಧನ್ಯಗಳು. ಹೀಗೆ ಆ ನಾರದನನ್ನ ವೇದಗಳು ಯಜ್ಞದ ಕಡೆಗೆ ಕಳಿಸಿದವು ಎಂಬುದಾಗಿ ಅಲ್ಲಿ ಹಿಂದೆ ನಾವು ಕಥೆ ನೋಡಿದ್ವಿ. ಹೀಗೆ ಕಥೆಯನ್ನು ನೋಡಿದಾಗ ಆ ನಾರದ ಮುಂದೆ ಯಜ್ಞಗಳ ಕಡೆ ಹೋದ, ಯಜ್ಞಗಳನ್ನು ಸ್ತೋತ್ರ ಮಾಡಿದ. ಯಜ್ಞಗಳು ಏನ್ ಮಾಡಿದ್ವು ಅಂದ್ರೆ ನಾನು ಕೂಡ ಶ್ರೇಷ್ಠನಲ್ಲ, ನಮ್ಗಿಂತ ಮುಂದಿನ ಸ್ಥಾನ ಮತ್ತೊಂದಿದೆ. ಹೀಗೆ ಆ ಯಜ್ಞಗಳು ಕೂಡ ಕಳಿಸಿಕೊಟ್ಟವು. ಹರಿವಂಶದಲ್ಲಿ ಬಂದಿರುವಂತೆ ಆ ಯಜ್ಞಗಳ ಕಡೆಗೆ ನಾರದ ಹೋಗಿ ಯಜ್ಞಗಳನ್ನು ಸ್ತೋತ್ರ ಮಾಡಿದಾಗ ಅವ್ರೇನ್ ಹೇಳಿದ್ರಂದ್ರೆ ನಾವು ಆಶ್ಚರ್ಯರಲ್ಲ, ನಾವು ಧನ್ಯರಲ್ಲ, ನಮ್ಮ ಅಭಿಪ್ರಾಯಕ್ಕನುಸಾರವಾಗಿ ಪರಮಾತ್ಮನೇ ಧನ್ಯ. ಹೀಗೆ ಪರಮಾತ್ಮನ ಕಡೆ ಅವನನ್ನು ಕಳಿಸಿದ್ವು ಅಂತ ಹರಿವಂಶದಲ್ಲಿದೆ. ಆಗ ಪರಮಾತ್ಮನನ್ನ ನಾರದ ಸ್ತೋತ್ರ ಮಾಡಿದ ಈ ದ್ವಾರಕಾನಗರಕ್ಕೆ ಬಂದು, ನೀನೇ ಧನ್ಯ, ನೀನೇ ಆಶ್ಚರ್ಯ, ನನ್ನ ಅನ್ವೇಷಣೆ, ನನ್ನ ಜಿಜ್ಞಾಸೆ ಇಲ್ಲಿ ಮುಗಿದಿದೆ ಅಂತ ಹೇಳಿದೆ.
ಆಗ ಪರಮಾತ್ಮ ಏನ್ ಹೇಳಿದ ಅಂದ್ರೆ, ನಾನೊಬ್ಬನೇ ಧನ್ಯ, ನಾನೊಬ್ಬನೇ ಆಶ್ಚರ್ಯ ಅಲ್ಲ, ದಕ್ಷಿಣಿಗಳ ಜೊತೆಗೆ ನಾನು ಧನ್ಯ, ನಾನು ಆಶ್ಚರ್ಯ ಅಂತ ಹೇಳಿಬಿಟ್ಟ ಅಂತ ಕಥೆ ನೋಡಿದ್ವಿ. ಹಾಗಾದ್ರೆ ಬ್ರಹ್ಮನ ನಂತರದ ಸ್ಥಾನ ವೇದಗಳದು, ಆ ಸ್ಥಾನಗಳ ನಂತರ ಯಜ್ಞದ ಸ್ಥಾನ, ಅದಾದ ನಂತರ ಬರುವ ಸ್ಥಾನ ಏನಿದೆ ಅದು ದಕ್ಷಿಣೀಯ ಸ್ಥಾನ. ದಕ್ಷಿಣೀಯ ಸ್ಥಾನದ ಬಳಿಕ ಆ ನಂತರ ಇರುವ ಸ್ಥಾನ ಏನಿದೆ ಪರಮಾತ್ಮನ ಸ್ಥಾನ. ಇಲ್ಲಿ ತನಕ ಕೂರ್ಮ ಅಂದ್ರೆ ಯಾರು ಅದನ್ನ ನಾವು ನೋಡಿದ್ವಿ. ಕೂರ್ಮ ಅಂದ್ರೆ ಒಬ್ಬ ಪುಷ್ಕರವನ ಹೆಸರಿನ ಒಬ್ಬ ದೇವತೆ ಅಂತ ಹೇಳಿದೆ. ಅವನಕ್ಕಿಂತ ಶ್ರೇಷ್ಠನಾದವು ಗಂಗಾ ನದಿ, ಗಂಗಾ ನದಿಗಿಂತ ಶ್ರೇಷ್ಠನಾದವನು ಸಮುದ್ರ ಅಥವಾ ವರುಣ, ಆ ವರುಣನಿಗಿಂತ ಶ್ರೇಷ್ಠಳಾದವಳು ಭೂ ಅಂತ ಹೇಳ್ತಾರೆ ಹರಿವಂಶ. ಭೂ ಅಂದ್ರೆ ಪಂಚಮಹಾಭೂತಗಳಲ್ಲಿ ಸೇರಿದ ಭೂದೇವತೆ ಅಲ್ಲ, ಹೊರತು ಪಾರ್ವತಿ ಅಂತ ಇಟ್ಕೋಬೇಕು. ಪಾರ್ವತಿಯ ಕಡೆಗೆ ನಾರದ ಹೋದಾಗ ಪಾರ್ವತಿ ಆತನನ್ನ ಪರ್ವತಗಳ ಕಡೆ ಅಂದ್ರೆ ಬೆಟ್ಟ ಗುಡ್ಡಗಳ ಕಡೆ ಅಲ್ಲ, ಗರುಡಶೇಷ ರುದ್ರದ ಕಡೆ ಕಳಿಸಿದ್ಲು. ಗರುಡಶೇಷ ರುದ್ರರು ಈ ನಾರದನನ್ನ ಚತುರ್ಮುಖ ಬ್ರಹ್ಮನ ಕಡೆ ಕಳಿಸಿದ್ರು. ಆ ಚತುರ್ಮುಖ ಬ್ರಹ್ಮ ಅವನನ್ನ ವೇದಗಳ ಕಡೆ ಕಳಿಸಿದ. ವೇದ ಅಂದ್ರೆ 4 ವೇದಗಳು ಅಂತ ಬರೀ ಅರ್ಥ ಮಾಡ್ಕೊಳ್ಬಾರ್ದು. ವೇದಾಭಿಮಾನಿ ದೇವತೆ ಅಂತ ಲಕ್ಷ್ಮೀದೇವಿ ಅಥವಾ ಲಕ್ಷ್ಮೀದೇವಿಯ ವೇದಕ್ಕೆ ಅಭಿಮಾನಿ ಸ್ವರೂಪವಾದಂತ ರೂಪ, ಅದು ಬ್ರಹ್ಮನಕ್ಕಿಂತ ಶ್ರೇಷ್ಠವಾದದ್ದು. ವೇದಗಳನ್ನು ಹೋಗಿ ನಾರದ ಸ್ತೋತ್ರ ಮಾಡಿದಾಗ ವೇದಗಳು ನಾರದನನ್ನು ಯಜ್ಞಗಳ ಕಡೆ ಕಳಿಸಿದವು ಅಂತಿದೆ. ಅದಕ್ಕೆ ಅರ್ಥ ಏನಂದ್ರೆ ಲಕ್ಷ್ಮೀದೇವಿಗೆ ಅನೇಕ ರೂಪಗಳಿವೆ. ಲಕ್ಷ್ಮೀದೇವಿಗಿರುವಂತಹ ಅನೇಕ ರೂಪಗಳ ಪೈಕಿ ಆ ವೇದಾಭಿಮಾನಿ ದೇವತೆಯ ರೂಪಕ್ಕಿಂತ ಯಜ್ಞಾಭಿಮಾನಿ ದೇವತೆಯ ರೂಪ ಏನಿದೆ ಅದು ಶ್ರೇಷ್ಠವಾದದ್ದು. ಮೂಲತಃ ಲಕ್ಷ್ಮೀದೇವಿಯ ಅನೇಕ ರೂಪಗಳಲ್ಲಿ ಇದು ಕಡಿಮೆ ಮಟ್ಟದ್ದು, ಇದು ಶ್ರೇಷ್ಠ ಮಟ್ಟದ್ದು ಅನ್ನುವಂಥ ವಿಭಾಗ ಏನಿಲ್ಲ. ಆದರೆ ಲಕ್ಷ್ಮೀದೇವಿಗೆ ನಾವು ಸ್ತೋತ್ರ ಮಾಡುವಾಗ, ಆಕೆಯನ್ನು ಕುರಿತು ಹೋಮ ಯಜ್ಞಾದಿಗಳನ್ನು ಮಾಡುವಾಗ ವೇದಾಭಿಮಾನಿಯಾದಂತಹ ಲಕ್ಷ್ಮೀದೇವಿಯನ್ನ ಸ್ತೋತ್ರ ಮಾಡೋದಕ್ಕಿಂತ ಯಜ್ಞಾಭಿಮಾನಿ ದೇವತೆಯಾದಂತಹ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಿದ್ರಿಂದ ಫಲ ಹೆಚ್ಚು, ಆಕೆ ಪ್ರಸನ್ನವಾಗುವುದು ಬೇಗ. ಹಾಗಾಗಿ ವೇದಗಳಿಗಿಂತ ಶ್ರೇಷ್ಠವಾದದ್ದು ಯಜ್ಞ ಅಂತ ಹೇಳ್ತಾರೆ ಹರಿವಂಶ. ಮೂಲತಃ ಬ್ರಹ್ಮನ ನಂತರದ ಸ್ಥಾನ ಇರೋದೇನಿದೆ ಲಕ್ಷ್ಮೀದೇವಿದು. ಆ ಲಕ್ಷ್ಮೀದೇವಿಗೆ ವೇದಾಭಿಮಾನಿನಿ ಸ್ವರೂಪ, ಯಜ್ಞಾಭಿಮಾನಿನಿ ಸ್ವರೂಪ ಮತ್ತು ದಕ್ಷಿಣಾಭಿಮಾನಿನಿ ಸ್ವರೂಪ. ಅದರ ರಹಸ್ಯ ಏನಂದ್ರೆ 3 ವೇದಕ್ಕೆ, ಯಜ್ಞಕ್ಕೆ ಮತ್ತು ದಕ್ಷಿಣೆಗಳಿಗೆ ಅವೆಲ್ಲದಕ್ಕೂ ಲಕ್ಷ್ಮೀದೇವಿಯ ಅಭಿಮಾನಿನಿ ದೇವತೆ ಆದರೂ ಕೂಡ ವೇದಾಭಿಮಾನಿನಿ ರೂಪಕ್ಕಿಂತ ಯಜ್ಞಾಭಿಮಾನಿನಿ ದೇವತೆಯ ಲಕ್ಷ್ಮೀದೇವಿಯ ರೂಪ ಹೆಚ್ಚು ಶ್ರೇಷ್ಠವಾದದ್ದು. ಅದಕ್ಕಿಂತಲೂ ಹೆಚ್ಚು ಶ್ರೇಷ್ಠವಾದದ್ದು ದಕ್ಷಿಣಾಭಿಮಾನಿನಿ. ಅಲ್ಲಿ ದಕ್ಷಿಣೆ ಅಂದ್ರೆ ಏನು ಅಂದ್ರೆ, ದಕ್ಷಿಣೆ ಅಂದ್ರೆ ಸಂಪತ್ತು ಅಂತ ಅರ್ಥ. ಅದರ ರಹಸ್ಯ ಏನಂದ್ರೆ ವೇದಗಳನ್ನ ಮನುಷ್ಯ ಕೇವಲ ಓದಿ ಅದನ್ನು ಕಂಠಪಾಠ ಮಾಡಿ ಸುಮ್ಮನೆ ಎದ್ದು ಬಿಡೋದಕ್ಕಿಂತ ಆ ವೇದದಲ್ಲಿ ಉಕ್ತವಾದಂತಹ ಯಜ್ಞಗಳೇನಿದೆ ಆ ವೇದದಲ್ಲಿ ಉಕ್ತವಾದಂತಹ ಯಜ್ಞಗಳನ್ನ ಮಾಡುವುದು ಅದು ಶ್ರೇಷ್ಠ. ಹಾಗಾಗಿ ವೇದಕ್ಕಿಂತ ಯಜ್ಞ ಶ್ರೇಷ್ಠ ಅಂತ ಆ ಭಾಗ ತಾತ್ಪರ್ಯ ನಿರ್ಣಯ ಅದನ್ನ ಸೂಚನೆ ಮಾಡ್ತಾರೆ. ಬರೇ ಯಜ್ಞ ಮಾಡುವುದಕ್ಕಿಂತ ನಾವು ಯಜ್ಞವನ್ನು ಮಾಡಿ ನಮ್ಮಲ್ಲಿರುವಂತಹ ಸಂಪತ್ತನ್ನ ಶ್ರೇಷ್ಠರಾದಂತಹ ಜ್ಞಾನಿಗಳಾದವರಿಗೆ, ಭಾಗವತರಾದವರಿಗೆ ಹಂಚುವುದೇನಿದೆ ಅದು ಮತ್ತೂ ಕೂಡ ಶ್ರೇಷ್ಠವಾದದ್ದು. ಹಾಗಾಗಿ ವೇದಕ್ಕಿಂತ ಯಜ್ಞ ಶ್ರೇಷ್ಠ, ಯಜ್ಞಕ್ಕಿಂತ ದಕ್ಷಿಣ ಶ್ರೇಷ್ಠ ಅಂತ ಮಾತು ಬಂತು. ಅದೇ ದೃಷ್ಟಿಯಿಂದಲೇ ಕೃಷ್ಣ ಏನ್ ಹೇಳಿದ ಅಂದ್ರೆ, ನಾನೊಬ್ಬನೇ ಸರ್ವೋತ್ತಮ ಅಂತ ನಾನು ತಿಳ್ಕೊಂಡಿಲ್ಲ, ನೀನು ತಿಳ್ಕೋಬೇಡ, ದಕ್ಷಿಣಗಳ ಜೊತೆಗೆ ನಾನು ಶ್ರೇಷ್ಠ ಅಂತ ಕೃಷ್ಣ ಹೇಳಿದ. ದಕ್ಷಿಣಗಳ ಜೊತೆಗೆ ನಾನು ಶ್ರೇಷ್ಠ ಅಂತಂದ್ರೆ ಆ ದಕ್ಷಿಣೆ ಅಂತಂದ್ರೆ ಕೇವಲ ಸಂಪತ್ತು ಅಂತ ಅರ್ಥ ಅಲ್ಲ, ಅಥವಾ ಐಹಿಕ ಭೋಗಗಳು ಅಂತ ಅರ್ಥ ಅಲ್ಲ. ದಕ್ಷಿಣೆ ಅಂದ್ರೆ ಆ ಎಲ್ಲ ಸಂಪತ್ತಿಗೆ ಅಭಿಮಾನಿನಿ ದೇವತೆ ಆದಂತ ಲಕ್ಷ್ಮೀದೇವಿ. ವೇದ ಜ್ಞಾನ ಪೂರ್ವಕವಾಗಿ ಯಜ್ಞ ಮಾಡಬೇಕು. ಆ ಯಜ್ಞಗಳ ಅಂತಿಮ ಭಾಗದಲ್ಲಿ ಜ್ಞಾನಿಗಳಾದವರಿಗೆ, ಭಾಗವತರಾದವರಿಗೆ ಸಂಪತ್ತನ್ನು ಹಂಚುತ್ತೀವಿ. ಆ ಸಂಪತ್ತಿಗೆ ಅಭಿಮಾನಿನಿ ದೇವತೆ ಆದಂತಹ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳಿಗೆ ಅನೇಕ ರೂಪಗಳಿವೆ. ಅದೊಂದೇ ರೂಪ ಅಲ್ಲ, ಆ ಅನೇಕ ರೂಪಗಳು ಭಗವಂತನ ಶರೀರದಲ್ಲಿ ಹರಡಿ ಹೋಗಿವೆ. ಆ ರೂಪಗಳ ಜೊತೆಗೆ ನಾನು ಶ್ರೇಷ್ಠ ಅಂತ ಭಗವಂತ ಹೇಳಿದೆ. ಕೃಷ್ಣ ಅದನ್ನ ಯಾಕೆ ಹೇಳಬೇಕಾಗಿತ್ತು? ನಾರದ ಜಿಜ್ಞಾಸೆ ಮಾಡ್ತಾ ಹೋದ. ಆಮೆಯಿಂದ ಹಿಡಿದು ಚತುರ್ಮುಖ ಬ್ರಹ್ಮ ಅಂತ ಜಿಜ್ಞಾಸೆ ಮಾಡಿದ. ಚತುರ್ಮುಖ ಬ್ರಹ್ಮ ವೇದಗಳೇ ಶ್ರೇಷ್ಠ ಅಂತ ಹೇಳಿದ, ವೇದಗಳು ಯಜ್ಞ ಶ್ರೇಷ್ಠ ಅಂತ ಹೇಳಿದವು. ಯಜ್ಞಗಳ ಕಡೆ ಹೋದ್ಕೊಳ್ಳೆ ಆ ಯಜ್ಞಗಳು ನಾರದನನ್ನ ಪರಮಾತ್ಮನ ಕಡೆ ಕಳಿಸಿದವು ಅಂತಿದೆ. ಪರಮಾತ್ಮನ ಕಡೆ ಕಳಿಸಿದ ಕೂಡಲೇ ನಾರದ ಪರಮಾತ್ಮನನ್ನು ಅನ್ವೇಷಣೆ ಮಾಡ್ತಾ ದ್ವಾರಕಾನಗರಕ್ಕೆ ಬಂದ. ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂದ ಕೂಡಲೇ ಆ ಪರಮಾತ್ಮ ಹೌದು ನಾನೇ ಧನ್ಯ, ನಾನೇ ಆಶ್ಚರ್ಯ ಅಂದುಬಿಟ್ಟಿದ್ರೆ ಅವನನ್ನು ಯಾರು ಕೇಳೋರಿರ್ಲಿಲ್ಲ. ಅದು ಸತ್ಯವಾದ ಸಂಗತಿಯೇ ಆಗಿತ್ತು. ಆದರೆ ಆತ ತನ್ನ ಅರ್ಧ ಭಾಗವಾದಂತಹ ಲಕ್ಷ್ಮೀದೇವಿಯನ್ನು ಬಿಟ್ಟುಕೊಳ್ಳಲಿಲ್ಲ. ಅವಳ ಜೊತೆಗೆ ನಾನು ಯಾವತ್ತೂ ಶ್ರೇಷ್ಠ, ನನಗೆ ಸಲ್ಲುವಂತಹ ಎಲ್ಲ ಸ್ತೋತ್ರಗಳು, ವೇದ ಪಾರಾಯಣದ ಸ್ತೋತ್ರ, ವೇದ ವ್ಯಾಖ್ಯಾನದ ಸ್ತೋತ್ರ ಮತ್ತು ಯಜ್ಞ ಮಾಡುವಂಥ ಎಷ್ಟು ದೊಡ್ಡ ನಿತ್ಯ ನೈಮಿತ್ತಿಕ ಯಜ್ಞಗಳಿಂದ ಪಂಚಮಹಾಯಜ್ಞಗಳು, ಅದರಿಂದ ಹಿಡಿದು ವಾಜಪೇಯಿ ಯಜ್ಞದ ಸ್ವಲ್ಪ ದೊಡ್ಡ ದೊಡ್ಡ ಯಜ್ಞಗಳು, ಅಶ್ವಮೇಧ ಯಜ್ಞಗಳು, ಎಲ್ಲ ಯಜ್ಞಗಳಿಗೂ ನಾನು ಲಕ್ಷ್ಮೀದೇವಿ ಜೊತೆಗೆ ಪಾತ್ರನಾಗಿದ್ದೇನೆ ಅಂತ ಹೇಳಿದ. ಮತ್ತು ಆ ಯಜ್ಞಾಭಿಮಾನಿ ದೇವತೆಗೆ, ಯಜ್ಞಾಭಿಮಾನಿ ರೂಪವಾದಂಥ ಲಕ್ಷ್ಮೀದೇವಿಯ ರೂಪ ಏನಿದೆ
ಅದಕ್ಕಿಂತ ಸಂಪದಭಿಮಾನಿನಿ ದೇವತೆ ಅಂದ್ರೆ ದಕ್ಷಿಣಾಭಿಮಾನಿನಿ ರೂಪ ಏನಿದೆ ಅದು ಮತ್ತಷ್ಟು ಶ್ರೇಷ್ಠವಾದದ್ದು ಎಂಬುದಾಗಿ ಹೇಳಿ ಆ ದಕ್ಷಿಣಗಳ ಜೊತೆಗೆ ನಾನು ಶ್ರೇಷ್ಠ ಎಂಬುದಾಗಿ ಅವಳ ಜೊತೆಗೆ ತನ್ನ ಸರ್ವೋತ್ತಮತ್ವವನ್ನು ಆತ ಜನರಿಗೆ ತಿಳಿಸಿದ. ಹೀಗೆ ತಿಳಿಸೋದಕ್ಕಾಗಿ ದಕ್ಷಿಣಾಭಿ ಸಹ ಅಂತ ಅವ ಅಂದಿದ್ದ. ಆದ್ರೆ ಸುತ್ತಲೂ ನೆರೆದಂಥ ರಾಜರಿಗೆ ಇದೇನೋ ಒಗಟಿನಂತೆ ಮಾತಿದೆಯಲ್ಲ ನಾರದ ಮತ್ತು ಕೃಷ್ಣದ ನಡುವೆ ಆದಂತ ಮಾತುಕತೆ ಅಂತ ಅವ್ರಿಗೆ ತಿಳಿದಿರಲಿಲ್ಲ. ಅದನ್ನು ಹೀಗೆ ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಿನ್ನೆ ಮಾತಾಡುವಾಗ ತಾತ್ಪರ್ಯ ನಿರ್ಣಯದ ಮಹತ್ವದ ಬಗ್ಗೆ ಹೇಳಿದ್ದೆ. ಮಹತ್ವದ ಸಂಗತಿ ಏನಂದ್ರೆ ಈ ಹರಿವಂಶಕ್ಕೆ, ಮಹಾಭಾರತಕ್ಕೆ, ಭಾಗವತಕ್ಕೆ ಅನೇಕ ಹಿಂದಿ ವ್ಯಾಖ್ಯಾನಕಾರರಿದ್ದಾರೆ, ಮತ್ತೆ ಕನ್ನಡದಲ್ಲೂ ಭಾರತಿ ಪ್ರಕಾಶನ ಮೂಲಕ ವ್ಯಾಖ್ಯಾನಗಳಾಗಿವೆ, ಅನೇಕ ಜನ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಯಾರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತ ಇಂಥ ಕೆಲವು ಸಂಗತಿಗಳನ್ನು ಹೇಳಲಿಲ್ಲ. ನಿನ್ನೆ ಕೆಲವು ಹೆಚ್ಚಿನ ಸಂಗತಿಗಳನ್ನು ಹೇಳಿದ್ದೆ ಹೆಚ್ಚುವರಿಯಾಗಿ. ಆ ತಾತ್ಪರ್ಯ ನಿರ್ಣಯವನ್ನು ಹಿನ್ನೆಲೆಯಾಗಿ ಇಟ್ಕೊಂಡ್ರೆ ಅದಕ್ಕೆ ಸರಿಯಾದ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ, ಇಲ್ಲದ್ರೆ ಅಪಾರ್ಥ ಆಗೋ ಸಾಧ್ಯತೆ. ಕೆಲವೊಂದು ಅಪಾರ್ಥ ಆಗುವುದು, ಕೆಲವೊಂದು ಅರ್ಥವೇ ಆಗ್ಲಿಕ್ಕಿಲ್ಲ. ಹೀಗೆ ನಿಗೂಢಾರ್ಥ ಇದ್ದದ್ದು ಪುರಾಣಗಳ ಭಾಷೆ ಸಮಾಧಿ ಭಾಷೆ, ಪಿಶಾಚ ಭಾಷೆ ಮತ್ತು ಗುಷ್ಯ ಭಾಷೆ, ಹೀಗೆ ಭಾಷೆಗಳು ಅಂತ ಹೇಳ್ತಾರೆ. ಭಾಷೆ ಅಂದ್ರೆ ಏನು ಅಂದ್ರೆ ಸಂಕೇತಗಳು, ಬರೀ ಲ್ಯಾಂಗ್ವೇಜ್ ಅಲ್ಲ, ಅದು ಕೋಡ್ ಅಂತ ಅರ್ಥ. ಪುರಾಣಗಳು ನೇರವಾಗಿ ಯಾವುದೇ ಅರ್ಥವನ್ನು ಬಿಟ್ಟುಕೊಡೋದಿಲ್ಲ. ನಾನು 12 ವರ್ಷ ಸಂಸ್ಕೃತ ಓದಿದ್ದೇನೆ, ನಾನು ಪುರಾಣದ ಅರ್ಥವನ್ನು ತಿಳ್ಕೊಳ್ತೇನೆ, ಅದನ್ನ ವ್ಯಾಖ್ಯಾನ ಮಾಡ್ತೇನೆ ಅಂತಂದ್ರೆ ಅದು ಪುರಾಣ ತನ್ನನ್ನು ತಾನು ಸೇರ್ಕೊಳ್ಳೋದೇ ಇಲ್ಲ. ಪುರಾಣ ಒಂದು ಕೇವಲ ಜಡವಾದ ಪುಸ್ತಕ ಅಲ್ಲ. ಪುರಾಣಕ್ಕೆ ಮತ್ತು ವೇದಗಳಿಗೆ ಅಭಿಮಾನಿಗಳಂತಹ ದೇವತೆಗಳಿದ್ದಾರೆ, ಪುರುಷ ದೇವತೆಗಳಿದ್ದಾರೆ, ಸ್ತ್ರೀ ದೇವತೆಗಳಿದ್ದಾರೆ. ಬಿಭೇತ್ ಅಲ್ಪಶ್ರುತಾದ್ವೇದ ಮಾಮಯಂ ದೂಷಯೇದಿಕೆ. ಅಲ್ಪ ಶ್ರವಣ ಇದ್ದವನು, ಅಲ್ಪ ಮನನ ಇದ್ದವನು, ಸರಿಯಾದ ಗುರು ಶುಶ್ರೂಷಣೆ ಇಲ್ಲದೆ ಇದ್ದವನು, ಸರಿಯಾದ ಧಾರ್ಮಿಕ ಆಚರಣೆ ಇಲ್ಲದೆ ಇದ್ದವನು ವೇದಗಳಿಗಾಗಲಿ ಪುರಾಣಗಳಿಗಾಗಲಿ ಅರ್ಥ ಮಾಡ್ತೀನಿ ಅಂತ ಸಾಹಸ ಮಾಡಿದ್ರೆ ವೇದ ಅವನನ್ನು ನೋಡಿ ಹೆದರ್ತದೆ ಅಂತಿದೆ. ಹೆದರ್ತದೆ ಅಂದ್ರೆ ಏನು? ಅದಕ್ಕೆ ಇವನನ್ನು ನೋಡಿ ಭಯ ಆಗೋದಿಲ್ಲ. ವಿರಾಜಮಾನಿಯಾದಂತಹ ಭಾರತೀ ದೇವಿಗಾಗಲಿ ಮತ್ತು ಲಕ್ಷ್ಮೀ ದೇವಿಗಾಗಲಿ ಇವನನ್ನು ನೋಡಿ ಹೆದರಬೇಕಾದ ಪ್ರಸಂಗ ಏನಿಲ್ಲ. ಅದು ತನ್ನನ್ನು ತಾನು ಮುಚ್ಚಿಟ್ಕೊಂಡ್ಬಿಡ್ತದೆ, ತನ್ನ ಬಿಟ್ಕೊಡೋದೇ ಇಲ್ಲ ಇವನಿಗೆ. ಅದಕ್ಕಾಗಿ ಪುರಾಣ ಸ್ಥಾನ ಪಾಂತಾನಾಂ ಅಭಾಷಾ ಪದೇವೇದಿನಾಂ, ಸಮಾಧಿ ಭಾಷೆ, ಗುಷ್ಯ ಭಾಷೆ, ಪಿಶಾಚ ಭಾಷೆ ಮೊದಲಾದ ಭಾಷೆಗಳ ಅರ್ಥವೇ ನಮ್ಗೆ ಆಗೋದಿಲ್ಲ. ಯಾವ ಕೋಡಿನಲ್ಲಿ ವ್ಯಾಸರಿಂದೆಲ್ಲ ವಿವರಣೆ ಮಾಡಿದ್ರು ಅಂತ ನಮ್ಗೆ ಅದು ಅರ್ಥನೇ ಆಗೋದಿಲ್ಲ. ಹಾಗಾಗಿ ಪುರಾಣಗಳನ್ನು ಓದಲಿಕ್ಕೆ ಹೋದವರು ಗೊಂದಲಕ್ಕೀಡಾಗುವ ಸಾಧ್ಯತೆ ಹೆಚ್ಚು. ಅಂಥವರಿಗೆ ಗೊಂದಲ ಆಗಬಾರ್ದು ಅಂತ ಹೇಳಿ ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರಲ್ಲೇ ರಾಮಾಯಣ ಸೇರಿದೆ, ಮತ್ತು ಭಾಗವತ ತಾತ್ಪರ್ಯ ನಿರ್ಣಯ ಎಂಬುದಾಗಿ ಆಚಾರ್ಯ ಮಧ್ವರು ಪ್ರತ್ಯೇಕವಾಗಿ ಗ್ರಂಥವನ್ನು ರಚನೆ ಮಾಡಿ ಇಂಥ ಸೂಕ್ಷ್ಮವಾದ ವಿಷಯಗಳನ್ನು ತಿಳಿಸಿದರು. ದಕ್ಷಿಣಾಭಿ ಅನ್ನೋದಕ್ಕೆ ವಿವರಣೆ ಕೊಟ್ಟವರು ಆಚಾರ್ಯರು, ಯಾರೂ ಕೊಡಲಿಲ್ಲ. ಉತ್ತರ ಭಾರತದ ಹಿಂದಿ ವ್ಯಾಖ್ಯಾನಕಾರರು ಅದನ್ನು ತಗೊಳ್ಬಹುದಿತ್ತು. ಆದ್ರೆ ದುರ್ದೈವ ಏನಂದ್ರೆ ಉತ್ತರ ಭಾರತದಲ್ಲಿ ಈ ಆಚಾರ್ಯ ಮಧ್ವರ ಹೆಸರಾಗಲಿ, ನಿನ್ನೆ ಅದನ್ನ ಹೇಳಿದೆ, ಆಚಾರ್ಯ ಮಧ್ವರ ಹೆಸರು ಗೊತ್ತಿಲ್ಲ, ಅವ್ರು ಪ್ರಚಾರ ಮಾಡಿದ ಸಿದ್ಧಾಂತದ ಬಗ್ಗೆ ಅರಿವೂ ಇಲ್ಲ. ಹಾಗಾಗಿ ಉತ್ತರ ಭಾರತದ ವಿದ್ವಾಂಸರಿಗೆ ಈ ಆಚಾರ್ಯ ಪರಿಚಯವಾಗಲಿ ಅವರು ಕೊಟ್ಟಂತಹ ನಿರ್ಣಯದ ಬಗ್ಗೆ, ತಾತ್ಪರ್ಯ ನಿರ್ಣಯದ ಬಗ್ಗೆ ಅರಿವಾಗಲಿ ಇಲ್ಲ. ಆದ್ರಿಂದ ಅವರನ್ನು ಯಥಾ ಪ್ರಕಾರವಾಗಿ ದಕ್ಷಿಣಾಭಿ ಸಾಕಂಬಂದ್ರೆ ದಕ್ಷಿಣಾಭಿಮುಖಿ ಸಾಕ್ ಅಂತ ಅನುವಾದ ಮಾಡಿಬಿಡ್ತಾರೆ ಅಷ್ಟೇ. ಕೇಳೋರಿಗೆ ಮತ್ತಷ್ಟು ಗೊಂದಲ. 12 ವರ್ಷ ಓದಿದಂಥ ಸಂಸ್ಕೃತ ಪಂಡಿತರಿಗೆ ಅದು ಗೊಂದಲ ಆಗೋದಾದ್ರೆ ಜನಸಾಮಾನ್ಯರಿಗೆ ಮತ್ತಷ್ಟು ಗೊಂದಲ. ಉತ್ತರ ಭಾರತದ ಆ ವ್ಯಾಖ್ಯಾನಕಾರರ ಬಗ್ಗೆ ನಾವು ಹೇಳೋದು ಹೆಚ್ಚಿಂದೇನಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಈ ಟೀಕೆ ಮಾಡಬಾರ್ದು ಅಂತ ಅನ್ಕೊಂಡಿದ್ರೆ ಆದ್ರೂ ಮಾಡದೇ ವಿಧಿ ಇಲ್ಲ. ದಕ್ಷಿಣ ಭಾರತದ ಪಂಡಿತರು ಈ ಭಾರತೀಯ ಪ್ರಕಾಶನ ಮೊದಲಾದವುಗಳನ್ನು ರಚನೆ ಮಾಡಿದವರು ಆಚಾರ್ಯ ಮಧ್ವರ ಪರಿಚಯ ಇಲ್ದಿದ್ದವರೇನೋ ಅಲ್ಲ. ಯಾಕಂದ್ರೆ 3 ಮತದ ಪಂಡಿತರು, ವಿಶಿಷ್ಟಾದ್ವೈತ, ದ್ವೈತ, ಅದ್ವೈತ 3 ಮತದ ಪಂಡಿತರು ಸೇರಿ ಅದನ್ನ ರಚನೆ ಮಾಡಿದ್ರು. ಹಾಗಾಗಿ ಅವರಿಗೆ ಅದು ಗೊತ್ತಿಲ್ಲದೇ ಇಲ್ಲ. ಅದನ್ನೊಂದು ಸೇರಿಸ್ಕೊಂಡು ವ್ಯಾಖ್ಯಾನ ಮಾಡಿದ್ರೆ ಕನ್ನಡದ ಅನುವಾದವನ್ನು ಓದುವಂಥವರಿಗೆ, ಜನಸಾಮಾನ್ಯರಿಗೆ, ಮಹಿಳೆಯರಿಗೆ ಮತ್ತಷ್ಟು ಅನುಕೂಲ ಆಗ್ತಿತ್ತು. ಅದನ್ನವ್ರು ಮಾಡಲಿಲ್ಲ. ಹೀಗೆ ಅದನ್ನೆಲ್ಲ ಸೇರಿಸಿ ಅನುವಾದ ಮಾಡಿದ್ರೆ ರಾಮಾಯಣ, ಮಹಾಭಾರತ, ಭಾಗವತ 3ದ್ದು ಕನ್ನಡ ಅನುವಾದ ಇದೆ. ಆ ಕನ್ನಡ ಅನುವಾದ ಮತ್ತಷ್ಟು ವಿಸ್ತಾರ ಆಗ್ತಿತ್ತು ಮತ್ತು ಮತ್ತಷ್ಟು ಹೃದಯಂಗಮ ಆಗ್ತಿತ್ತು. ಅದನ್ನ ಯಾಕೆ ಅವ್ರು ಮಾಡಲಿಲ್ಲ. ಹಾಗಾಗಿ ಈ ತಾತ್ಪರ್ಯ ನಿರ್ಣಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯಾನಗಳನ್ನ ಜೋಡಿಸಿಕೊಂಡು ಅದರ ಅರ್ಥವನ್ನು ಹೇಳಬೇಕಾಗ್ತದೆ. ಅಂತ ಸಂಬಂಧಪಟ್ಟಂತಹ 1-2 ಅಂಶಗಳನ್ನು ನಿನ್ನೆ ಹೇಳಿದ್ದೆ. ಅದು ಹಿಂದಿನ ಕಥೆಗೆ ಯಾವುದಕ್ಕೂ ಸಂಬಂಧಪಟ್ಟಿದ್ದು. ಈಗಿನ ಕಥೆಯಲ್ಲಿ ದಕ್ಷಿಣಾಭಿ ಸಾಕಂಬಂದ್ರೆ ಸಂಪತ್ತಿಗೆ ಅಭಿಮಾನಿನಿ ದೇವತೆ ಅಂತ ಲಕ್ಷ್ಮೀ ದೇವಿಯ ರೂಪ ಏನಿದೆ, ಆ ಲಕ್ಷ್ಮೀ ದೇವಿಯ ರೂಪ ಜೊತೆಗೆ ನಾನು ಶ್ರೇಷ್ಠ ಅಂತ ಕೃಷ್ಣ ಹೇಳಿದ ಅಂತ ಅದರ ಅರ್ಥವನ್ನು ನಾವು ಇಲ್ಲಿ ತಿಳ್ಕೋಬೇಕು. ಒಂದು ಲೌಕಿಕ ಉದಾಹರಣೆ ಅದಕ್ಕೆ ನಾವು ಕೊಡಬಹುದು. ಹೇಗೆ ಅಂದ್ರೆ, ಒಬ್ಬ ರಾಜಕುಮಾರ, ಅವನು ಶ್ರೇಷ್ಠನೇ, ರಾಜಕುಮಾರನ ವ್ಯಕ್ತಿತ್ವ ಶ್ರೇಷ್ಠವಾದದ್ದೇ, ಆತ ಸದ್ಗುಣಿಯೇ. ಅವನು ಕುರಿಯ ಮೇಲೆ ಕೂತ್ಕೊಂಡ್ರೆ ಅದೊಂದು ಕಲ್ಪನೆ ಮಾಡ್ತಾರೆ. ಒಬ್ಬ ರಾಜಕುಮಾರ ಒಂದು ಕುರಿಯ ಮೇಲೆ ಕೂತ್ಕೊಂಡಿದ್ದಾನೆ, ಅದೊಂದು ಭಾವಚಿತ್ರ ತೆಗೆದುಕೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ.
ಅದಾದ್ಮೇಲೆ ಕುದುರೆ ಮೇಲೆ ಕೂತ್ಕೊಂಡು ಮತ್ತೊಂದು ಚಿತ್ರವನ್ನು ತೆಗೆದುಕೊಂಡೆ. ಆ ಕುದುರೆ ಅಂತ ಹೇಳೋದು ಆನೆ ಮೇಲೆ ಕೂತ್ಕೊಂಡೆ. ಆಮೇಲೆ ಆನೆ ಮೇಲೆ ಕೂತ್ಕೊಂಡು ಮತ್ತೊಂದು ಚಿತ್ರವನ್ನು ತೆಗೆದುಕೊಂಡಾನು ಸುಮ್ಮನೆ ನಿಮ್ಮ ವಿವರಣೆಗಾಗಿ ಹೇಳಿದೆ. ಅವನೇ ರಾಜಕುಮಾರ. ಮೊದಲು ಕುರಿಯ ಮೇಲೆ ಕೂತಿದ್ದ, ಆಮೇಲೆ ಕುದುರೆ ಮೇಲೆ ಕೂತ, ಆಮೇಲೆ ಆನೆ ಮೇಲೆ ಕೂತ. ಕುರಿಯ ಮೇಲೆ ಕೂತ ಆ ರಾಜಕುಮಾರನಿಗಿಂತ ಕುದುರೆ ಮೇಲೆ ಕೂತಂತ ಅದೇ ರಾಜಕುಮಾರ ಶ್ರೇಷ್ಠ. ಕುದುರೆಯ ಮೇಲೆ ಕೂತಂತ ಅದೇ ರಾಜಕುಮಾರನಿಗಿಂತ ಆನೆಯ ಮೇಲೆ ಕೂತಂತ ಅದೇ ರಾಜಕುಮಾರ ಶ್ರೇಷ್ಠ. ಅವನು ನಮ್ಮ ಗೌರವ ಪಾತ್ರನಾಗ್ತಾನೆ. ಕುರಿಯ ಮೇಲೆ ರಾಜಕುಮಾರ ಕೂತರೆ ನಾವು ಅವನು ಗೌರವ ಕೊಡಲಿಕ್ಕೆ ಹೋಗೋದಿಲ್ಲ, ಅವನು ತಿರಸ್ಕಾರ ಮಾಡಿ. ಹಾಗಾಗಿ ಅವನು ತನಗೆ ಯುಕ್ತವಾದಂತಹ ವೇಷಭೂಷಣದಲ್ಲಿ, ತನಗೆ ಯುಕ್ತವಾದಂತಹ ವಾಹನದಲ್ಲಿ ಬಂದರೆ ಮಾತ್ರ ನಮ್ಮ ಗೌರವಕ್ಕೆ ಪಾತ್ರನಾದಾನು. ಹೀಗೆ ವೇದಕ್ಕೆ ಅಭಿಮಾನಿ ದೇವತೆ ಆದದ್ದು, ಯಜ್ಞಕ್ಕೆ ಅಭಿಮಾನಿ ದೇವತೆ ಆದದ್ದು ಮತ್ತು ಸಂಪತ್ತಿಗೆ ಅಭಿಮಾನಿ ದೇವತೆ ಆದದ್ದು, ಹೀಗೆ ವಿಭಿನ್ನ ರೂಪಗಳು ಲಕ್ಷ್ಮೀದೇವಿಗೆ ಏನಿದೆಯಲ್ಲ ಇವೆಲ್ಲವೂ ಶ್ರೇಷ್ಠವೇ. ಲಕ್ಷ್ಮೀದೇವಿಯ ರೂಪದಲ್ಲಿ ಇದು ಕಡಿಮೆದ್ದು ಅದು ಹೆಚ್ಚಿಂದು ಅಂತ ಅನ್ನೋದು ಯಾವುದಿಲ್ಲ. ಉಳಿದ ದೇವತೆಗಳಿಗೆ ಕೆಲವು ಸರಿ ಆ ರೂಪ ಹೆಚ್ಚಿಂದು ಈ ರೂಪ ಕಡಿಮೆ ಅಂತ ಹಿಂಗೆಲ್ಲ ಇರ್ತದೆ. ದೇವತೆಗಳು ಸ್ವರ್ಗದಲ್ಲಿದ್ದಂಥವರು ಭೂಲೋಕಕ್ಕೆ ಬಂದಾಗ ತಮ್ಮ ಪೂರ್ಣ ಶಕ್ತಿಯನ್ನು ಆವಿಷ್ಕಾರ ಮಾಡೋದಿಲ್ಲ. ಇಲ್ಲಿರುವಂಥ ದೇವತೆಗಳಿಗೆ ಶಕ್ತಿ ಕಡಿಮೆ. ಅವರು ಕೆಲವು ಸರಿ ಈ ಸಂಸಾರಕ್ಕೆ ಸಿಲುಕಿ ಸತ್ವರಜ ತಮೋ ಗುಣಗಳ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದಿರ್ತಾರಲ್ಲ, ಆ ಹುಟ್ಟಿ ಬಂದಿದ್ದಕ್ಕೆ ಸಿಲುಕಿ ಅವರು ತಮ್ಮ ಮೂಲ ಸ್ವರೂಪವನ್ನೇ ಕಳ್ಕೊಂಡು ಬಿಟ್ಟಿರ್ತಾರೆ. ಹೀಗೆ ಅವ್ರಿಗೆ ಆಗೋ ಸಾಧ್ಯತೆ ಇದೆ. ಆದರೆ ಪರಮಾತ್ಮನಿಗಾಗಲಿ ಲಕ್ಷ್ಮೀದೇವಿಗಾಗಲಿ ಅಂಥ ಸಾಧ್ಯತೆಗಳು ಅವ್ರಿಗಿಲ್ಲ. ಅವರ ಎಲ್ಲ ರೂಪಗಳು ಸಮಾನವೇ, ಸಮಾನ ಶಕ್ತಿ ಉಳ್ಳದ್ದು. ಆದರೆ ನೋಡುವವರ ಕಣ್ಣಿಗೆ, ನಮ್ಮಂಥವ್ರ ಕಣ್ಣಿಗೆ ಕುರಿ ಮತ್ತು ಕುದುರೆ ಮತ್ತು ಆನೆ ದೃಷ್ಟಾಂತವನ್ನು ಏನು ಹೇಳಿದಿಲ್ಲ, ಅದರಂತೆ ವೇದಾಭಿಮಾನಿ ದೇವತೆ ಆದಂತಹ ಲಕ್ಷ್ಮೀ ರೂಪಕ್ಕಿಂತ ಯಜ್ಞಾಭಿಮಾನಿ ದೇವತೆ ಆದಂತಹ ಲಕ್ಷ್ಮೀ ರೂಪ ಹೆಚ್ಚು ಶ್ರೇಷ್ಠ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಸಂಪತ್ತಿಗೆ ಅಭಿಮಾನಿ ದೇವತೆ ಆದಂತಹ ಲಕ್ಷ್ಮಿಯ ರೂಪ. ಅದ್ರ ಮೂಲಕ ಏನ್ ತಿಳ್ಕೊಳ್ಬೇಕಂದ್ರೆ, ಬ್ರಾಹ್ಮಣರಾದವರು ಕೇವಲ ದಾನ ತಗೋತೀನಿ ಅಂತ ಕೈ ಚಾಚಿ ಕೂತಿರಬಾರ್ದು. ದಾನ ಕೊಡಬೇಕಾದದ್ದು ಕೂಡ ಅವರು ಅತಿ ಮಹತ್ವದ ಕರ್ತವ್ಯದಲ್ಲಿ ಒಂದು. 6 ಕರ್ತವ್ಯಗಳನ್ನು ಬ್ರಾಹ್ಮಣರಿಗೆ ಹೇಳಿದ್ದಾರೆ ಅಂತ ಹಿಂದೊಮ್ಮೆ ಹೇಳಿದ್ದೆ. ಅವನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ್ದನ್ನ ತನ್ನಲ್ಲೇ ಇಟ್ಕೊಂಡು ಕೂತ್ಕೊಳ್ಬಾರ್ದು. ಸಂದರ್ಭ ಬಂದ್ರೆ ಅದನ್ನು ವ್ಯಾಖ್ಯಾನ ಮಾಡಬೇಕು. ಅಧ್ಯಯನ, ಅಧ್ಯಾಪನ ಇವೆರಡು ಕರ್ತವ್ಯಗಳು ಜೊತೆಯಾಗಿ ಬರುವಂಥವು. ಮತ್ತೆ ಯಜ್ಞವನ್ನು ತಾನು ಮನೆಯಲ್ಲಿ ಮಾಡಬೇಕು, ಯಜ್ಞವನ್ನು ಬೇರೆಯವ್ರ ಕಡೆ ಮಾಡಿಸ್ಬೇಕು. ಯಜ್ಞವನ್ನು ಬೇರೆಯವ್ರ ಕಡೆ ಮಾಡಿಸಿದಾಗ, ಪುರೋಹಿತನಾಗಿ ಮಾಡಿಸಿದಾಗ ಅವ್ರು ದಕ್ಷಿಣೆ ಕೊಡ್ತಾರೆ. ತಾನು ಯಜ್ಞವನ್ನು ಮಾಡಬೇಕು, ತಾನು ಯಜ್ಞವನ್ನು ಮಾಡಿ ಬೇರೆಯವ್ರಿಗೆ ದಕ್ಷಿಣೆ ಕೊಡಬೇಕು. ಹೀಗೆ ಅದು ಇನ್ನೊಂದು ಕರ್ತವ್ಯ. ಮತ್ತು ದಾನ ಮತ್ತು ಪ್ರತಿಗ್ರಹ, ಇನ್ನು ಅದು 5 ಮತ್ತು 6ನೇ ಕರ್ತವ್ಯಗಳು. ದಾನವನ್ನು ತಾನು ಸ್ವೀಕಾರ ಮಾಡಬೇಕು, ಹಾಗೆ ದಾನವನ್ನು ಯುಕ್ತವಾದಂತಹ ಎಲ್ಲ ಸಂದರ್ಭಗಳನ್ನು ನೋಡಿ ಬೇರೆಯವರಿಗೆ ದಾನ ಕೊಡಬೇಕು. ಹೀಗೆ 6 ಕರ್ತವ್ಯಗಳು ಬ್ರಾಹ್ಮಣದ್ದು ಅಂತ ಹೇಳ್ತೀವಿ. ಅದರಂತೆ ದಕ್ಷಿಣೆಗೆ ಅಭಿಮಾನಿ ದೇವತೆ ಅಂತ ಲಕ್ಷ್ಮೀ ದೇವಿಯ ರೂಪ ಎಲ್ಲರಿಗಿಂತ ಶ್ರೇಷ್ಠವಾದದ್ದು, ಇವೆಲ್ಲರಿಗಿಂತ ಶ್ರೇಷ್ಠವಾದದ್ದು. ಹಾಗಾಗಿ ಆ ದಕ್ಷಿಣಿಗಳ ಜೊತೆಗೆ ನಾನು ಶ್ರೇಷ್ಠ ಎಂಬುದಾಗಿ ಕೃಷ್ಣ ಅದನ್ನ ವಿವರಿಸಿದ. ಧನ್ಯ ಮತ್ತು ಆಶ್ಚರ್ಯ ಅನ್ನೋ ಶಬ್ದಕ್ಕೆ ಏನರ್ಥ? ಕೃಷ್ಣ ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂತ ಹೇಳಿದ. ಧನ್ಯ, ಆಶ್ಚರ್ಯ ಅನ್ನೋ ಶಬ್ದಕ್ಕೆ ಏನರ್ಥ? ಆ ಶಬ್ದಗಳು ಕೂಡ ನಾವು ಅದನ್ನು ಗಮನಿಸಬೇಕು. ಆಶ್ಚರ್ಯ ಅಂದ್ರೆ ಅಂದ್ರೆ ಎಲ್ಲಾ ಕಡೆ ಅಂತ ಅರ್ಥ. ಚರ್ಯ ಅಂದ್ರೆ ಎಲ್ಲ ಜೀವರು ಯಾರಿಂದ ಪ್ರವೃತ್ತಿ ಮಾಡ್ತಾರೋ ಆ ಪರಮಾತ್ಮ. ಎಲ್ಲ ಜೀವರ ನಡೆನುಡಿಗಳೇನಿವೆ, ಅವರ ಪ್ರತಿಯೊಂದು ಚಟುವಟಿಕೆಗಳು, ಮಾನಸಿಕವಾದಂತಹ, ದೈಹಿಕವಾದಂತಹ ಎಲ್ಲ ಚಟುವಟಿಕೆಗಳು ಪರಮಾತ್ಮನನ್ನು ಅವಲಂಬಿಸಿಕೊಂಡಿರುವಂಥವು. ಹಾಗಾಗಿ ಯಾವ ಪರಮಾತ್ಮನಿಂದ ಜೀವರು ಪ್ರವೃತ್ತಿ ಮಾಡ್ತಾರೋ ಅವನಿಗೆ ಆಶ್ಚರ್ಯ ಅಂತ ಹೆಸರು. ಆ ಕಾರಣಕ್ಕಾಗಿ ಅವನಿಗೆ ಆಶ್ಚರ್ಯ ಅಂತ ಹೆಸರು. ಮುಂದೆ ಧನ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದ್ರೆ, ಉಳಿದ ದೇವತೆಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡು ಆ ದೇವತೆಗಳನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡು ಅವರನ್ನು ಮುನ್ನಡೆಸುವಂಥವನು, ಅವರ ಎಲ್ಲ ಚಟುವಟಿಕೆಗಳಿಗೆ ಕಾರಣನಾದವನು ಮತ್ತು ಆ ಎಲ್ಲ ದೇವತೆಗಳಿಗಿಂತಲೂ ತಾನು ಶ್ರೇಷ್ಠನಾದವನು ಅಂತ ಮೇಲಿನ ಮೇಲೆ ತೋರಿಸ್ಕೊಡುವವನು. ಬೇರೆ ಅನೇಕ ಜನ ಭಾವಿಸಿರುವಂತೆ ಬೇರೆ ಬೇರೆ ದೇವತೆಗಳನ್ನ ಶ್ರೇಷ್ಠರು, ಸರ್ವೋತ್ತಮರು ಎಂಬುದಾಗಿ ಭಾವಿಸುವಂತ ಅವಕಾಶ ಇರ್ತದೆ. ಆದರೆ ಆ ಎಲ್ಲ ದೇವತೆಗಳಿಗಿಂತಲೂ ತಾನು ಶ್ರೇಷ್ಠ ಎಂಬುದನ್ನ ತನ್ನ ಪ್ರತಿಯೊಂದು ಚಟುವಟಿಕೆಯಿಂದಲೂ ತೋರಿಸಿಕೊಡುವಂಥವನು. ಹಾಗಾಗಿ ಅವನಿಗೆ ಧನ್ಯ ಎಂಬುದಾಗಿ ಹೀಗೆ ವ್ಯವಹಾರ ಮಾಡ್ತೀವಿ. ಈ ದೃಷ್ಟಿಯಿಂದ ನೀನೇ ಧನ್ಯ, ನೀನೇ ಮತ್ತು ಆಶ್ಚರ್ಯ ಎಂಬುದಾಗಿ ಹೀಗೆ ಹೇಳಿದ. ಆಗ ಕೃಷ್ಣ ಏನಂದ? ನಾನೊಬ್ಬನೇ ಧನ್ಯ ಅಲ್ಲ, ನಾನೊಬ್ಬನೇ ಆಶ್ಚರ್ಯ ಅಲ್ಲ. ನಾನು ಆಶ್ಚರ್ಯ, ನಾನು ಧನ್ಯ ಅನ್ನೋದು ಹೌದು, ಆದರೆ ನಾನು ಒಬ್ಬನೇ ಅಲ್ಲ ಅಂತ. ನಾನು ಒಬ್ಬನೇ ಅಲ್ಲ, ಮತ್ತಾರು ಅಂದ್ರೆ ದಕ್ಷಿಣೆಗಳಿಗೆ ಅಭಿಮಾನಿ ದೇವತೆ ಅನ್ನೋ ಕಾರಣಕ್ಕಾಗಿ ನಾನು ಆ ದೃಷ್ಟಿಯಿಂದ ಕೂಡ ಸರ್ವೋತ್ತಮನಾಗಿದ್ದೇನೆ. ದಕ್ಷಿಣ ಅನ್ನೋ ಶಬ್ದಕ್ಕೆ ಈಗ 2 ಅರ್ಥ ಹೇಳಿದೆ. ದಕ್ಷಿಣೆಗಳಿಗೆ ಅಭಿಮಾನಿ ದೇವತೆ, ಸಂಪತ್ತಿಗೆ ಅಭಿಮಾನಿ ದೇವತೆ ಅಂತ ಒಂದರ್ಥ. ಇನ್ನೊಂದು ಅರ್ಥವನ್ನು ಕೂಡ ನಾವೀಗ ನೋಡಬೇಕು. ಅದೇನಂದ್ರೆ, ಶಿವನಿಗೆ ಹೇಗೆ ಅರ್ಧನಾರೀಶ್ವರ ರೂಪ ಇದೆಯಲ್ಲ,
ಒಂದು ಕಡೆ ಶಿವ ಮತ್ತೊಂದು ಕಡೆ ಪಾರ್ವತಿಯ ರೂಪ ಇದೆಯಲ್ಲ, ಹಾಗೆ ಭಗವಂತನಿಗೂ ಕೂಡ ಒಂದು ಕಡೆ ಲಕ್ಷ್ಮಿ ಮತ್ತೊಂದು ಕಡೆ ವಿಷ್ಣುವಿನ ರೂಪ ಇದೆ. ಹೀಗೆ ನಾನು ಅಂದ್ರೆ ಕೃಷ್ಣ ಅರ್ಧನಾರೀಶ್ವರನಾಗಿದ್ದಾಗ ನನ್ನ ದೇಹದಲ್ಲಿ ಎಡಭಾಗದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಬಲಭಾಗದಲ್ಲಿ ನಾನಿದ್ದೇನೆ. ಹಾಗೆ ಎಡಭಾಗದಲ್ಲಿರುವಂತಹ ಲಕ್ಷ್ಮೀದೇವಿಗೆ ಬಲಭಾಗದಲ್ಲಿ ನಾನು ನಿಂತ್ಕೊಂಡು ಯಾವತ್ತೂ ಆಶ್ರಯ ಕೊಡುವಂತ, ಹೀಗೆ ಆಶ್ರಯ ಕೊಡುವನಾದ್ರಿಂದ ನನಗೆ ಅವಳಿಗೆ ದಕ್ಷಿಣ ಅಂತ ಹೆಸರು, ಆ ಲಕ್ಷ್ಮೀದೇವಿ ದಕ್ಷಿಣ ಅಂತ ಹೆಸರು. ಸಂಪತ್ತಿಗೆ ಅಭಿಮಾನಿ ದೇವತೆಗಳು ಅನ್ನೋದು ಒಂದೇ ಮೊದಲನೇ ಕಾರಣ. ಮತ್ತು ಆ ಲಕ್ಷ್ಮೀದೇವಿಯ ಬಲಭಾಗದಲ್ಲಿ ನಾನಿದ್ದೇನೆ. ಒಂದು ಅಖಂಡವಾದಂತಹ ಶರೀರದಲ್ಲಿ ಎಡಭಾಗದಲ್ಲಿ ಅವಳಿದ್ದಾಳೆ, ಬಲಭಾಗದಲ್ಲಿ ನಾನಿದ್ದೇನೆ, ಆದ್ರಿಂದ ಕೂಡ ಅವಳು ದಕ್ಷಿಣ. ಎರಡು ಕಾರಣದಿಂದಾಗಿ ಲಕ್ಷ್ಮೀದೇವಿ ದಕ್ಷಿಣ. ಹೀಗೆ ಆ ದಕ್ಷಿಣೆಯ ಜೊತೆಗೆ ಮತ್ತು ಅದು ಕೂಡ ದಕ್ಷಿಣ ಅನ್ನೋ ರೂಪ ಏನಿದೆಯಲ್ಲ, ಅದು ಒಂದೇ ರೂಪ ಇಲ್ಲ, ಅಂತ ಅನೇಕ ರೂಪ ಇದೆ. ಆ ಎಲ್ಲ ಅನೇಕ ರೂಪಗಳು ಸದಾ ನನ್ನ ಸೇವೆ ಮಾಡ್ತಿರ್ತವೆ. ಹಾಗಾಗಿ ನಾನು ಶ್ರೇಷ್ಠನಾಗಿದ್ದೇನೆ ಅಂತ ಆ ದಕ್ಷಿಣಗಳ ಜೊತೆಗೆ ನಾನು ಶ್ರೇಷ್ಠ ಎಂಬುದಾಗಿ ಅವನು ಹೇಳಿದ. ರಮಾ ಮತ್ತು ನಾರಾಯಣ ಇಬ್ರು ಕೂಡ ಸರ್ವೋತ್ತಮರಾಗಿದ್ದಾರೆ, ಜಂಟಿಯಾಗಿ ಸರ್ವೋತ್ತಮರಾಗಿದ್ದಾರೆ ಎಂಬುದಾಗಿ ಅದನ್ನು ನಾವು ತಿಳ್ಕೊಳ್ಬೇಕು. ಕೂರ್ಮನಿಂದ ಆರಂಭಿಸಿ ಚತುರ್ಮುಖ ಬ್ರಹ್ಮನ ತನಕ ಎಲ್ಲ ಜೀವರೇನಿದ್ದಾವೆ, ಇವರೆಲ್ಲರಿಗೂ ಹೋಲಿಸಿದ್ರೆ ಲಕ್ಷ್ಮೀದೇವಿ ಶ್ರೇಷ್ಠರಾದವಳು. ಕೂರ್ಮನಿಂದ ಆರಂಭಿಸಿ ಲಕ್ಷ್ಮೀದೇವಿ ತನಕ ಎಲ್ಲರನ್ನೂ ಪರಿಗಣನೆ ಮಾಡಿದರೆ ಅವರೆಲ್ಲರಿಗಿಂತ ಶ್ರೇಷ್ಠನಾದವನು ಪರಮಾತ್ಮ. ಹೀಗೆ ಅದರ ಅರ್ಥ ಮಾಡಬೇಕು. ಮತ್ತು ಅಲ್ಲೊಂದು ವ್ಯತ್ಯಾಸ ಏನು ಗಮನಿಸಬೇಕಂದ್ರೆ, ವೇದಾಭಿಮಾನಿ ದೇವತೆ ಮತ್ತು ಯಜ್ಞಾಭಿಮಾನಿ ದೇವತೆ ಮತ್ತು ದಕ್ಷಿಣಾಭಿಮಾನಿ ದೇವತೆ, ಹೀಗೆ ಲಕ್ಷ್ಮೀದೇವಿಗೆ 3 ರೂಪಗಳಿವೆಯಲ್ಲ, ಅವೆಲ್ಲ ಎಲ್ಲೆಲ್ಲಿ ಇರ್ತವೆ? ಪರಮಾತ್ಮನ ಸುತ್ತಮುತ್ತಲು ನಿಂತ್ಕೊಂಡು ಆ ಎಲ್ಲ ರೂಪಗಳು ಪರಮಾತ್ಮನ ಸ್ತೋತ್ರ ಮಾಡ್ತವೆ ಅಂತ ಮಾಹಿತಿ ಇದೆಯಲ್ಲ, ಅವು ಸ್ತೋತ್ರ ಮಾಡೋದು ಎಲ್ಲಿಂದ? ಅವುಗಳಿಗೆ ಆಶ್ರಯ ಎಲ್ಲಿ? ಅವುಗಳಿಗೆ ಸ್ಥಾನ ಎಲ್ಲಿ? ಅದನ್ನು ಕೂಡ ಗಮನಿಸಬೇಕು. ವೇದಾಭಿಮಾನಿ ದೇವತೆ ರೂಪ ಅಂತ ಲಕ್ಷ್ಮೀದೇವಿ ರೂಪ ಇದೆಯಲ್ಲ, ಅದು ಪರಮಾತ್ಮನಿಂದ ಹೊರಗಡೆ ಇರ್ತದೆ. ಪರಮಾತ್ಮನ ಮುಂದೆ ಅಕ್ಕ ಪಕ್ಕದಲ್ಲಿ ಆ ರೂಪ ಇದೆ. ಅದೇನ್ ಮಾಡ್ತದಂದ್ರೆ, ನಿತ್ಯ ವೇದಗಳನ್ನು ಪಾರಾಯಣ ಮಾಡ್ತಾ ಆ ಮೂಲಕವಾಗಿ ಪರಮಾತ್ಮನ ಸ್ತೋತ್ರ ಮಾಡ್ತಿರ್ತದೆ. ಲಕ್ಷ್ಮೀದೇವಿ ಆ ರೂಪ, ಅದು ಹೊರಗಿರುವಂಥದ್ದು. ಅದಾದ ಬಳಿಕ ರೂಪ ಏನಿದೆ ಯಜ್ಞಾಭಿಮಾನಿ ದೇವತೆ ರೂಪ, ಅದು ಭಗವಂತನ ಮಡಿಲಲ್ಲಿ ಕುತ್ಕೊಂಡಿದೆ, ಭಗವಂತನ ತೊಡೆಯ ಮೇಲೆ ಕುತ್ಕೊಂಡಿರ್ತದೆ. ಅದು ಯಜ್ಞಾಭಿಮಾನಿ ದೇವತೆ ಆದಂತ ಲಕ್ಷ್ಮೀದೇವಿಯ ಮತ್ತೊಂದು ರೂಪ. ಆ ರೂಪಕ್ಕಿಂತಲೂ ಭಗವಂತನ ಶರೀರದ ಒಂದು ಭಾಗವೇ ಆಗಿದೆಯಲ್ಲ ದಕ್ಷಿಣಾಭಿಮಾನಿ ದೇವತೆ ರೂಪ, ಅದು ಇನ್ನೂ ಶ್ರೇಷ್ಠವಾದದ್ದು. ಆ ರೂಪಕ್ಕೆ ದಕ್ಷಿಣ ಅನ್ನುವ ಹೆಸರನ್ನು ಕೂಡ ಕರೀತಾರೆ. ಲಕ್ಷ್ಮೀದೇವಿಯ ಶಕ್ತಿ, ಆಕೆಯ ಭಕ್ತಿ, ಆಕೆಯ ಸ್ವರೂಪ, ಅವಳ ಮಹತ್ವ ಇತ್ಯಾದಿಗಳನ್ನೆಲ್ಲ ಗಮನಿಸಿದ್ರೆ ಆ ವೇದಾಭಿಮಾನಿ ದೇವತೆಯ ರೂಪ ಮತ್ತು ತೊಡೆ ಮೇಲೆ ಕುತ್ಕೊಂಡಿರುವಂತಹ ಯಜ್ಞಾಭಿಮಾನಿ ದೇವತೆಯ ರೂಪ ಮತ್ತು ಆತನ ಶರೀರ ಅರ್ಧ ಭಾಗವಾಗಿರುವಂತಹ ದಕ್ಷಿಣಾಭಿಮಾನಿ ರೂಪ ಎಲ್ಲವೂ ಸಮಾನವೇ. ಲೋಕದ ಕಣ್ಣಿಗೆ ಹೊರಗಿರುವಂತಹ ರೂಪ ಹೊರಗಿರುವ ರೂಪಕ್ಕಿಂತ ತೊಡೆ ಮೇಲೆ ಕೂತಿರುವ ರೂಪ ಹೆಚ್ಚು ಶ್ರೇಷ್ಠವಾದದ್ದು, ತೊಡೆಯ ಮೇಲಿರುವ ರೂಪಕ್ಕಿಂತ ಹೃದಯದ ಅರ್ಧ ಭಾಗವಾಗಿರುವಂತಹ ರೂಪ ಇನ್ನೂ ಹೆಚ್ಚು ಶ್ರೇಷ್ಠವಾಗಿತ್ತು ಅಂತ ತಿಳ್ಕೊಳ್ಬೇಕು. ಯಜ್ಞ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳನ್ನ ನಿರ್ಣಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಸೈಕಾದೇವಿ ಬಹುರೂಪಾ ಬಭಾಷೆ ಯುಕ್ತ ಯದಾಹಂ ಜ್ಞೇನ ನಾರಾಯಣೇನ ಯಜ್ಞಕ್ರಿಯಾಮಾನ್ನಿ ಯಜ್ಞನಾಮ್ನಿ ತಥೋತ್ತಮ ಸತ್ಪ್ರವೇಶಾತ್ ತದಾಖ್ಯ. ನಾನು ಒಬ್ಬಳೇ ಆದ್ರೂ ಕೂಡ ಅನೇಕ ರೂಪದಲ್ಲಿ ಇರ್ತೇನೆ ಅಂತ ಹೇಳ್ತಾಳೆ ಲಕ್ಷ್ಮೀದೇವಿ ಈ ನಾರದನಿಗೆ. ಜ್ಞ ಅಂತಂದ್ರೆ ನಾರಾಯಣ, ಸರ್ವಜ್ಞನಾದವನು. ಜ್ಞ ಅನ್ನೋ ಶಬ್ದಕ್ಕೆ ತಿಳಿವುಳ್ಳವನು, ತಿಳುವಳಿಕೆ ಇದ್ದವನು ಅಂತ ಅರ್ಥ. ಜ್ಞ ಅಂದ್ರೆ ನಾರಾಯಣ, ಆತನೊಂದಿಗೆ ಇರುವವಳಾದ್ರಿಂದ ಯಜ್ಞನಾಮಕಳಾಗಿರುವಂಥವಳು ನಾನು. ಮತ್ತು ಯಜ್ಞಕ್ರಿಯೆಯಲ್ಲಿ ಅಂತರ್ಗತವಾದವಳು. ಎಲ್ಲ ಯಜ್ಞಕ್ರಿಯೆಗಳಲ್ಲಿ ಪರಮಾತ್ಮನ ಜೊತೆಗೆ ನಾನು ಇದ್ದುಕೊಂಡು ಫಲವನ್ನು ಸ್ವೀಕಾರ ಮಾಡುವಳಾದ್ರಿಂದ ಅವಳಿಗೂ ಕೂಡ ಯಜ್ಞ ಎಂಬುದಾಗಿ ಕರೀತಾರೆ. ಆ ವೇದಾಭಿಮಾನಿ ದೇವತೆ ರೂಪದ ಕಡೆ ಹೋದಾಗ ಅವಳನ್ನು ಸ್ತೋತ್ರ ಮಾಡಿದ್ದ ನಾರದ. ಆಗ ಅವಳು ಏನು ಮಾಡಿದ್ಲು ಅಂತಂದ್ರೆ, ತನಕ್ಕಿಂತ ಆ ವೇದಕ್ಕಿಂತಲೂ ವೇದದ ಫಲ ಏನಿದೆಲ್ಲ ಯಜ್ಞಗಳು ಅದು ಶ್ರೇಷ್ಠ ಅಂತ ಅಲ್ಲಿ ಕಳ್ಸಿದ್ಲು. ಆ ಯಜ್ಞದ ಕಡೆ ಹೋದಾಗ ಆ ಯಜ್ಞಾಭಿಮಾನಿ ದೇವತೆ ನನಗಿಂತಲೂ ಶ್ರೇಷ್ಠವಾದದ್ದು ಆ ದಕ್ಷಿಣಾಭಿಮಾನಿ ರೂಪ, ಸಂಪತ್ತಿಗೆ ಅಭಿಮಾನಿ ದೇವತೆ ಅಂತ ರೂಪ ಎಂಬುದಾಗಿ ಹೀಗೆ ಹೇಳಿದ್ಲು. ಹೀಗೆ ಆ ಕೂರ್ಮನಿಂದ ಆರಂಭಿಸಿ ಲಕ್ಷ್ಮೀದೇವಿಯ ತನಕ ಇವರೆಲ್ಲರೂ ಕೂಡ ಆ ನಾರದನಿಗೆ ಕೊಡಬೇಕಾದಂತ ಆ ತತ್ವಜ್ಞಾನವನ್ನ ತಲುಪಿಸಿದರು ಎಂಬುದಾಗಿ ನಾವು ನೋಡ್ತೀವಿ. ಈ ಎಲ್ಲ ತತ್ವಜ್ಞಾನವನ್ನ, ಈ ಎಲ್ಲ ಕಕ್ಷಾಗಳನ್ನು ತಿಳಿಸೋದಕ್ಕಾಗಿ ಕೃಷ್ಣ ಆ ದಕ್ಷಿಣಾದಿ ಸಾಕಂ ಎಂಬುದಾಗಿ ಹೇಳಿದ. ಲಕ್ಷ್ಮೀದೇವಿ ಕೂಡ 3 ರೂಪಗಳಿವೆ, ಅದರಲ್ಲಿ ಒಂದು ಮತ್ತೊಂದಕ್ಕಿಂತ ಹೆಚ್ಚು ಶ್ರೇಷ್ಠವಾದ್ದು ಅನ್ನೋ ರಹಸ್ಯವನ್ನು ತಿಳಿಸೋದಕ್ಕಾಗಿ ಇಷ್ಟೆಲ್ಲ ಕೃಷ್ಣ ಮತ್ತು ನಾರದರ ನಡುವೆ ಸಂವಾದ ನಡೆಯಿತು. ನಾರದರಿಗೆ ಯಾವ ಸಂಗತಿಗಳು ಗೊತ್ತಿಲ್ಲದ್ದಲ್ಲ,
ಅವರೆಲ್ಲರಿಗೂ ಗೊತ್ತಿದ್ದಿದೆ. ಆದ್ರೆ ನಾರದರು ಇಂಥ ಅನ್ವೇಷಣೆಯನ್ನು ಯಾತಕ್ಕಾಗಿ ಮಾಡಿದ್ರು? ಅದರಿಂದ ನಾವು ತಿಳ್ಕೊಳ್ಬೇಕಾದ್ದು ಏನಂದ್ರೆ, ಮನುಷ್ಯ ಬೇಕಾದಷ್ಟು ಶಾಸ್ತ್ರದ ಅಧ್ಯಯನವನ್ನು ಮಾಡಿದ್ರು ಕೂಡ, ತತ್ವಜ್ಞಾನಿ ಆಗಿದ್ರು ಕೂಡ, ಅಥವಾ ಆಗಿದ್ದೇನೆ ಅಂತ ಅನ್ಕೊಂಡಿದ್ರು ಕೂಡ, ಮೇಲಿಂದ ಮೇಲೆ ಕಾಲದ ಪ್ರಭಾವಕ್ಕೆ ಅನುಸಾರವಾಗಿ ಮತ್ತು ಬೇರೆ ಇತರ ಕಾರಣಕ್ಕೆ ಅನುಸಾರವಾಗಿ ಆ ಥರ ತತ್ವಜ್ಞಾನ ಏನಿದೆ ಅದು ಮಸುಕಾಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅವನು ಏನ್ ಮಾಡ್ಬೇಕಂದ್ರೆ, ಒಮ್ಮೆ ಪಡ್ಕೊಂಡಿರುವಂತಹ ಜ್ಞಾನವನ್ನ ಆತ ಸರ್ವ ಪ್ರಯತ್ನಗಳಿಂದ ಮತ್ತಷ್ಟು ರಕ್ಷಣೆ ಮಾಡ್ಕೊಳ್ಬೇಕು. ಶ್ರವಣ ಮಾಡಬೇಕು, ವೇದ ಇತ್ಯಾದಿಗಳ ಶಾಸ್ತ್ರವನ್ನು ಶ್ರವಣ ಮಾಡಬೇಕು. ಆ ಶ್ರವಣ ಮಾಡಿದ್ದನ್ನ ಸರಿಯಾಗಿ ಮನನ ಮಾಡಬೇಕು. ಮನನ ಮಾಡೋದು ಅಂದ್ರೆ ಅನೇಕ ರೀತಿಯಾದಂತಹ ತರ್ಕ ವಿತರ್ಕಗಳು ಯುಕ್ತಿಗಳನ್ನು ಅವಲಂಬಿಸಿ ಅದನ್ನು ದೃಢಪಡಿಸ್ಕೋಬೇಕು. ಆ ದೃಢಪಡಿಸ್ಕೊಳ್ಳೋದಕ್ಕಾಗಿ ಮನುಷ್ಯ ನಿರಂತರವಾದಂತಹ ಅನ್ವೇಷಣೆಯನ್ನು ಮಾಡ್ತಾ ಇರಬೇಕು. ಹೀಗೆ ಎಲ್ಲ ಜೀವಿಗಳು, ಎಲ್ಲ ಜಿಜ್ಞಾಸುಗಳಾದವರು ನಿರಂತರವಾದಂತಹ ಅನ್ವೇಷಣೆಯನ್ನು ಮಾಡ್ತಿರಬೇಕು ಅನ್ನೋದನ್ನ ನಾರದ ತನ್ನ ಅನ್ವೇಷಣೆ ಮೂಲಕ ತಿಳಿಸಿದ. ಅವನಿಗೆ ಯಾವ ಸಂಗತಿ ಗೊತ್ತಿಲ್ಲದಲ್ಲ. ಆದ್ರೂ ಕೂಡ ನಮ್ಮಂತಹ ಜನಸಾಮಾನ್ಯರು ತತ್ವಜ್ಞಾನದ ಭ್ರಾಂತಿಗೆ ಒಳಗಾಗಬಾರದು. ನಾವು ತಿಳಿದಿದ್ದೇ ಸತ್ಯ ಅನ್ನೋ ಭ್ರಾಂತಿಗೆ ಒಳಗಾಗಬಾರದು. ತತ್ವಜ್ಞಾನದ ನಿರಂತರ ಅನ್ವೇಷಣೆಯಲ್ಲಿ ಇರಬೇಕು. ನಾನು ಎಷ್ಟು ಕಷ್ಟಪಟ್ಟೆ, ಭೂಲೋಕಕ್ಕೆ ಬಂದೆ, ಆಮೆಯಿಂದ ಹಿಡಿದು ಲಕ್ಷ್ಮೀದೇವಿ ತನಕ ಹೋದೆ. ಇಂಥ ಜಿಜ್ಞಾಸೆಯನ್ನು ನಿರಂತರವಾಗಿ ನೀವು ನಡೆಸಿ ಅನ್ನುವ ವಿಶಿಷ್ಟವಾದಂಥ ಈ ಸಂಗತಿಯನ್ನ ನಾರದ ತನಗೆ ನಮಗೆಲ್ಲರಿಗೂ ತಿಳಿಸೋದಕ್ಕಾಗಿ ಅಂಥ ಸುದೀರ್ಘವಾದಂತಹ ಅನ್ವೇಷಣೆಯನ್ನು ಮಾಡಿದ ಅನ್ನೋದನ್ನು ನಾವು ಈ ಧನ್ಯಾಶ್ಚರ್ಯ ಉಪಾಖ್ಯಾನದ ಮೂಲಕ ತಿಳ್ಕೊಳ್ಬೇಕು. ಅದನ್ನು ಹರಿವಂಶದಲ್ಲಿ ವಿಸ್ತಾರವಾಗಿ ಕಥೆ ಬಂದಿದ್ರು ಕೂಡ ಆ ಕಥೆಯ ತತ್ವಗಳು ಮತ್ತು ಅದರ ರಹಸ್ಯಗಳು ಅಲ್ಲಿ ಕಾಣಲಿಲ್ಲ. ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಆ ಸಂಗತಿಗಳನ್ನೆಲ್ಲ ಕೂಡ ನಾವು ಇವತ್ತು ಗಮನಿಸುತ್ತೇವೆ.